Namaskaram. So let's continue with the chapter Electric Charges and Fields. So I think this is the fifth video, if I'm not wrong. It is the fifth video on the chapter. So previous video now, point charge, what is point charge, and basic properties of electric charges, 3 basic properties and around 4 auxiliary properties ಅಂತ ಹೇಳಿ ಡಿಸ್ಕಸ್ ಮಾಡಿದ್ವಿ. Together with that 2 to 3 extra properties ನಾನು ನಿಮಗೆ ಬರೆಸಿದ್ದೆ. So hopefully you have understood that. So next ಈ ವಿಡಿಯೋದಲ್ಲಿ ನಾವು 2 ಟಾಪಿಕ್ ಡಿಸ್ಕಸ್ ಮಾಡ್ತೀವಿ ಮೇನ್ಲಿ. One is Coulomb's law and another is the same Coulomb's law in vector form. ಇದು 2 ಸಪ್ರೇಟ್ ಟಾಪಿಕ್ ಕೊಟ್ಟಾರೆ. ಒಂದು Coulomb's law, ಇನ್ನೊಂದು Coulomb's law in vector form ಅಂತ. So first of all, ಈ ಚಾಪ್ಟರ್ನೊಳಗೆ ಕೂಲಂಬ್ಸ್ ಲಾ ಅಥವಾ ಇದು ಹೆಂಗಿದ್ದಂಗೆ ಅಂದ್ರೆ ನಿಮಗೆ PUC ಫಸ್ಟ್ ಇಯರ್ನೊಳಗೆ ನಾವು ಮೆಕ್ಯಾನಿಕ್ಸ್ನೊಳಗೆ ಸ್ಟಾರ್ಟಿಂಗ್ ನ್ಯೂಟನ್ಸ್ ಲಾಸ್ ಕಲಿತೀವಲ್ಲ, ಹೆಂಗೆ ಮೆಕ್ಯಾನಿಕ್ಸಿಗೆ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಆಮೇಲೆ ಗ್ರಾವಿಟೇಷನ್ ಚಾಪ್ಟರ್ನೊಳಗೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾ ಅಂತ ಬಂದಿತ್ತಲ್ಲ. ಸೊ ಇವೆಲ್ಲ ಮೆಕ್ಯಾನಿಕ್ಸಿಗೆ ಹೆಂಗೆ ಬೇಸಿಕ್ ಲಾ ಅಂತ ಹೇಳ್ಬೋದು ನಾವು, ಮೋಸ್ಟ್ ಇಂಪಾರ್ಟೆಂಟ್. ಅದೇ ರೀತಿ ಈಗೇನು ನಾವು ಬ್ರಾಂಚ್ ಡಿಸ್ಕಸ್ ಮಾಡಾಕತ್ತೀವಲ್ಲ, ನಾನು ಹೇಳಿದ್ದೀನಿ ನಿಮಗೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಆ್ಯಂಡ್ ದ ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಸೊ ದೀಸ್ 2 ಚಾಪ್ಟರ್ಸ್ ಕಮ್ ಅಂಡರ್ ಅ ಬ್ರಾಂಚ್ ಆಫ್ ಫಿಸಿಕ್ಸ್ ಕಾಲ್ಡ್ ಆಸ್ ಎಲೆಕ್ಟ್ರೋಸ್ಟಾಟಿಕ್ಸ್. ಸೊ ಈ ಬ್ರಾಂಚ್ನೊಳಗೆ ಕೂಲಂಬ್ಸ್ ಲಾ ಈಸ್ ದ ಮೋಸ್ಟ್ ಬೇಸಿಕ್ ಲಾ, ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಲಾ. ಸೊ ಅದ್ರದ್ದೊಂದು ಪರ್ಟಿಕ್ಯುಲರ್ ಫಾರ್ಮುಲಾ ಬರ್ತೈತಿ, ಕೊಲಂಬಿಯನ್ ಫೋರ್ಸ್ ಫಾರ್ಮುಲಾ ಅಂತ. ಅದಾದಮೇಲೆ ಅದೇ ಫಾರ್ಮುಲಾನ ವೆಕ್ಟರ್ ಫಾರ್ಮ್ನೊಳಗೆ ನಾವು ಬರೆದಾಗ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಅಂತ ಕರೀತಾರೆ. ಸೊ ದಿಸ್ ಕೂಲಂಬ್ಸ್ ಲಾ ವಾಸ್ ಗಿವನ್ ಬೈ ಆಬ್ವಿಯಸ್ಲಿ ಕೂಲಂಬ್, ಆ ಸೈಂಟಿಸ್ಟ್ ಹೆಸರು ಚಾರ್ಲ್ಸ್ ಆಗಸ್ಟಿನ್ ಡೆ ಕೂಲಂಬ್ ಅಂತ ಒಂದು ಆ್ಯಕ್ಚುವಲ್ ಹೆಸರು. ಸಮ್ವೇರ್ ಅರೌಂಡ್ 1785 ಕೂಲಂಬ್ಸ್ ಲಾನ ಎಕ್ಸ್ಪ್ಲೈನ್ ಮಾಡಿದ ಅಂತ ಹೇಳ್ತಾರೆ. ಹಿ ಈಸ್ ಆ್ಯಕ್ಚುಲಿ ವೆರಿ renowned for this law, and also actually Coulomb's law ಅಂತ ನಾವೇನು ಕಲಿಯಾಕೊಂಡ್ರೆ ಇದ್ರ ಜೋಡಿ he also worked on friction ಅಂತ ಹೇಳ್ತಾರೆ ರೀ. ಫಿಸಿಕ್ಸ್ ಪಾರ್ಟ್ನೊಳಗಿಂದ ಫ್ರಿಕ್ಷನ್ ಪಾರ್ಟ್ನೊಳಗೆ ಮೆಕ್ಯಾನಿಕ್ಸ್ ಇದ್ದು he worked on that in detail, but he is more popularly known for this law, Coulomb's law. ಸೊ ಈ Coulomb's law ಎದ್ರ ಬಗ್ಗೆ ಅಂದರೆ, ಈಗ ನಾವು ಹೇಳ್ತೀವಿ ನೋಡ್ರಿ, 2 ಚಾರ್ಜ್ ನೋಡು ಫೋರ್ಸ್ ಬರ್ತೈತೆ. ಲೈಕ್ ಇವೆರಡು ಪೆನ್ನಿಗೆ ನಾವು ಪಾಸಿಟಿವ್ ಚಾರ್ಜ್ ಕೊಟ್ಟರೆ ರಿಪಲ್ಸಿವ್ ಫೋರ್ಸ್ ಬರ್ತೈತೆ, ಎರಡಕ್ಕೂ ನೆಗೆಟಿವ್ ಕೊಟ್ಟರು ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಅದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಕೊಟ್ಟರೆ ಅಟ್ರಾಕ್ಟಿವ್ ಫೋರ್ಸ್ ಬರ್ತೈತೆ. ಫೋರ್ಸ್ ಬರ್ತೈತಿ ಅಂತ ನಮಗೆ ಗೊತ್ತು, ವಿ ನೋ ದ್ಯಾಟ್ ದೆರ್ ಈಸ್ ಫೋರ್ಸ್, ಬಟ್ ವಿ ಡೋಂಟ್ ನೋ ಹೌ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ್ಯಾಟ್ ಫೋರ್ಸ್. ಹೌ ಮಚ್ ವಿಲ್ ಬಿ ದ ಮ್ಯಾಗ್ನಿಟ್ಯೂಡ್ ಆಫ್ ದ್ಯಾಟ್ ಫೋರ್ಸ್ ಅಂದ್ರೆ ಇವು ಎರಡರ ನಡು ಏನು ಫೋರ್ಸ್ ಬಂತಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಎರಡು ಪಾಸಿಟಿವ್ ಇದ್ದಾಗ ರಿಪಲ್ಷನ್ ಬಂತಲ್ಲ, ವಿಲ್ ದ್ಯಾಟ್ ಫೋರ್ಸ್ ಬಿ 10 ನ್ಯೂಟನ್, 20 ನ್ಯೂಟನ್? ಅದ್ರದ್ದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಫಾರ್ಮುಲಾ ಬೇಕಲ್ಲ, ಎಷ್ಟು ಫೋರ್ಸ್ ಅಂತ ಹೇಳಿ. ಫೋರ್ಸ್ ಬಂತು ಅಂತ ನಮಗೆ ಗೊತ್ತು, ಎಷ್ಟು ಅಂತ ಹೇಳಿ. ಸೊ ಹೌ ಮಚ್ ಫೋರ್ಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಲ್ಲೇ ಒಂದು ಫಾರ್ಮುಲಾ ಬರ್ತೈತಿ ಈ ಲಾದೊಳಗೆ. ಆಮೇಲೆ ಈ ಲಾ ನೀವು PUC ಫಸ್ಟ್ ಇಯರ್ ಯಾರು ಕಲ್ತಿರ್ತಾರೆ ನೋಡ್ರಿ, ಕ್ಲಾಸ್ 11, ಅದರೊಳಗೆ ನೀವು ಪಾಸ್ ಆಗಿ ಬಂದಿರಿ. ಗ್ರಾವಿಟೇಷನ್ ಚಾಪ್ಟರ್ ನಿಮಗೆ ನೆನಪಿದ್ರೆ ಅಲ್ಲೇ ಮೇ ಬಿ ನೀವು ಪ್ರೈಮರಿ ಹೈಸ್ಕೂಲ್ನೊಳಗೂ ಇದನ್ನ ಒಂದು ಸರ್ತಿ ಕಲ್ತಿರ್ತೀರಿ. PUC ಫಸ್ಟ್ ಇಯರ್ನೊಳಗೂ ನಾವು ಮತ್ತೆ ಇನ್ನೊಮ್ಮೆ ಕಲ್ತೀವಿ ಸಮಥಿಂಗ್ ಕಾಲ್ಡ್ ಆಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಇದನ್ನ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಕೂಲಂಬ್ಸ್ ಲಾ ಈಸ್ ಅನಲಾಗಸ್ ಟು ನ್ಯೂಟನ್ಸ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಅನಲಾಗಸ್ ಅಂದ್ರೆ ಎರಡು ಆಲ್ಮೋಸ್ಟ್ ಸೇಮ್, ಕಂಪ್ಯಾರಿಸನ್ ಮಾಡ್ಬೋದು ನಾವು. So like universal law of gravitation talks about gravitational force between 2 bodies having masses m1 and m2. ಅಂದ್ರೆ universal law of gravitation gravitational force between 2 objects ಬಗ್ಗೆ ಮಾತಾಡ್ತೈತೆ. Whereas Coulomb's law talks about not about gravitational force, it talks about electrostatic force between 2 bodies again, but this time ಅಲ್ಲೇ ಮಾಸ್ದ ಇಂಪಾರ್ಟೆನ್ಸ್ ಬರೋಂಗಿಲ್ಲ, ಆ ಎರಡು ಆಬ್ಜೆಕ್ಟಿಗೆ ಚಾರ್ಜ್ ಇರಬೇಕು. ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಈಗ ಡೀಟೇಲಾಗಿ ಹೇಳ್ತೀರಂತೆ. ಸೊ ಕೂಲಂಬ್ಸ್ ಲಾ ಅದ್ರದ್ದು ಫಸ್ಟಿಗೆ ನಾವು ಸ್ಟೇಟ್ಮೆಂಟ್ ನೋಡ್ತೀವಿ,
ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಸ್ಟೇಟ್ಮೆಂಟ್, ದೆನ್ ಅದರದ್ದು ಎಕ್ಸ್ಪ್ಲನೇಷನ್ ಬರ್ತೈತಿ ಆ ಸ್ಟೇಟ್ಮೆಂಟದ್ದು, ಅದರೊಳಗೆ ಫಾರ್ಮುಲಾ ಬರ್ತೈತಿ. ಆ್ಯಂಡ್ ಇಲ್ಲಿ ಇನ್ನೊಂದು ಸರ್ತಿ ನಿಮಗೆ ನೆನಪಿದ್ರೆ ನಾವು ಪ್ರೀವಿಯಸ್ ಚಾಪ್ಟರ್ಸ್ ಡಿಸ್ಕಸ್ ಮಾಡಿದ್ವಲ್ಲ, ಯಾವುದ್ರಿ ಪರ್ಟಿಕ್ಯುಲರ್ಲಿ ಆಟಮ್ಸ್ ಚಾಪ್ಟರ್ನೊಳಗೆ. ಓಕೆ, ಅಲ್ಲಿ ಪರ್ಮಿಟಿವಿಟಿ ಅಂತ ಹೇಳಿ ಒಂದು ಕ್ವಾಂಟಿಟಿ ಬಂದಿತ್ತು, ನಿಮ್ಗೆ ನೆನಪಿದ್ರೆ. ಆರ್ ಎಲ್ಸ್ ಇನ್ನೊಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ಬೇಕು. ಆ್ಯಕ್ಚುಲಿ ಆ ಟಾಪಿಕ್ ಪರ್ಮಿಟಿವಿಟಿ ಅನ್ನೋದು ಈ ಚಾಪ್ಟರ್ ಇರ್ತದೆ. ಸೊ ಆ ಪರ್ಮಿಟಿವಿಟಿ ಕಾನ್ಸೆಪ್ಟ್ ಬರ್ತೈತಿ, ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಈ ವಿಡಿಯೋದೊಳಗೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ದರ್ ಇಸ್ ಸಮಥಿಂಗ್ ಎಲ್ಸ್ ಕಾಲ್ಡ್ ಆಸ್ ರಿಲೇಟಿವ್ ಪರ್ಮಿಟಿವಿಟಿ, ಅದ್ರಲ್ಲಿ ಆಮೇಲೆ ಲೇಟರ್ ಆನ್ ಬರ್ತೈತಿ, ಡಿಸ್ಕಸ್ ಮಾಡುತ್ತೆ. ಸೊ ಕೂಲಂಬ್ಸ್ ಲಾ ಸ್ಟೇಟ್ಮೆಂಟ್, ಫಾರ್ಮುಲಾ, ವಾಟ್ ಈಸ್ ಪರ್ಮಿಟಿವಿಟಿ, ದೆನ್ ವಾಟ್ ಈಸ್ SI ಯೂನಿಟ್ ಆಫ್ ಚಾರ್ಜ್ ಅಂಥೇಳಿ ಎಲ್ಲ ಸ್ಮಾಲ್ ಕನ್ಸೆಪ್ಟ್ಸ್ ಅದರೊಳಗನ ಬರ್ತಾವೆ. ಅದಾದಮೇಲೆ ಕೂಲಂಬ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಸೊ ಈ ಕೂಲಂಬ್ಸ್ ಲಾಗೆ ಏನು ಬಿಲ್ಡಪ್ ಬೇಕಾಗಿತ್ತಲ್ಲ ಅದನ್ನು ಮುಗಿಸ್ಕೊಂಡ್ವಿ. ವಿಲ್ ಸ್ಟಾರ್ಟ್ ವಿತ್ ದ ಎಕ್ಸ್ಪ್ಲನೇಷನ್ ನಾವು. ಓಕೆ, ಜಸ್ಟ್ ಆನ್ ಇಟ್. ಓಕೆ, ಸೊ ಈಗ ಕೂಲಂಬ್ಸ್ ಲಾ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡ್ಕೊಂಡು ಹೋಗೋಣಂತೆ. ಸೊ ನೀವು ಆಲ್ರೆಡಿ ನಾನು ಹೇಳ್ದಂಗೆ ಇದು ಒಂಥರ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅಂತ ನಾವೇನು PUC ಫಸ್ಟ್ ಕ್ಲಾಸ್ 11 ಒಳಗೆ ಕಲ್ತಿರ್ತೀವಲ್ಲ ಅದ ಟೈಪ್. ಸೊ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ನಿಮ್ಗೆ ನೆನಪಿತ್ತಂದ್ರೆ ಅಲ್ಲಿ ನಾವು ಹೇಳ್ತೀವಿ ಎವ್ರಿ ಬಾಡಿ ಅಟ್ರಾಕ್ಟ್ಸ್ ಎವ್ರಿ ಅದರ್ ಬಾಡಿ ವಿತ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಚ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೊಡಕ್ಟ್ ಆಫ್ ದೇರ್ ಮಾಸಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ. ಸೊ ಇದು ಕೂಲಂಬ್ಸ್ ಲಾ ಅಲ್ಲ, ಈಗ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ನ ಜಸ್ಟ್ ಹಂಗೆ ನೆನ್ಪು ಮಾಡ್ಸೋಕ್ಕೆ ಟ್ರೈ ಮಾಡಾಕ್ತೇನೆ. ಆ್ಯಂಡ್ ವೆನ್ ವಿ ರಿಮೂವ್ ದಿಸ್ ಪ್ರಪೋರ್ಷನಾಲಿಟಿ ಸಿಂಬಾಲ್ ವಿ ಗೆಟ್ ಅ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ G, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂತ ಬಂದಿತ್ತು. ಸೊ ಇಲ್ಲೇ ಏನಿತ್ತಂದ್ರೆ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ನೊಳಗೆ 2 ಆಬ್ಜೆಕ್ಟ್ ಇರ್ತಾವೆ. ಓಕೆ, 2 ಆಬ್ಜೆಕ್ಟಿಗೆ ಮಾಸ್ ಇರ್ತೈತಿ M1 M2. ಬಿಕಾಸ್ ಆಫ್ ದೇರ್ ಮಾಸಸ್ ದೇರ್ ಈಸ್ ಸಮ್ ಫೋರ್ಸ್ ಬಿಟ್ವೀನ್ ದೆಮ್ ವಿಚ್ ಇಸ್ ಕಾಲ್ಡ್ ಆಸ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಆ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಇರ್ತೈತಿ, ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ಅಂತ ಕ್ಯಾಲ್ಕುಲೇಟ್ ಮಾಡೋಕೆ ನಮಗದು ಫಾರ್ಮುಲಾ ಏನು, ಗ್ರಾವಿಟೇಷನಲ್ ಫೋರ್ಸ್ ಈಸ್ ಈಕ್ವಲ್ಸ್ ಟು Gm1 M2 ಡಿವೈಡೆಡ್ ಬೈ d². ಸೊ ಇಲ್ಲೇ ಇದನ್ನು ಯಾಕೆ ನಾ ಹೇಳಾಕತ್ತೀನಿ ಅಂದರೆ ಇದೇ ಟೈಪ್ ಕೂಲಂಬ್ಸ್ ಲಾ ಬರ್ತೈತಿ, ಇಟ್ ರಿಸೆಂಬಲ್ಸ್. ಇಲ್ಲೇ ಪ್ರೊಡಕ್ಟ್ ಆಫ್ ದೇರ್ ಮಾಸಸ್ ಅಂತ ಏನು ಬರ್ತೈತಲ್ಲ ಇದೇ ಟೈಪ್ ಕೂಲಂಬ್ಸ್ ಲಾ ಬಂದಾಗ ಅಲ್ಲಿ ಪ್ರೊಡಕ್ಟ್ ಆಫ್ ದೇರ್ ಚಾರ್ಜಸ್ ಅಂತ ಹೇಳ್ತೀವಿ. ಆ್ಯಂಡ್ ಸ್ಕ್ವೇರ್ ಆಫ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅದು ದ್ಯಾಟ್ ರಿಮೇನ್ಸ್ ಸೇಮ್. ಸೊ ಇದು ಹಂಗೆ ಜಸ್ಟ್ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ನೋಡಿದ್ವಲ್ಲ. ಸೊ ಈ ಕೂಲಂಬ್ಸ್ ಲಾಗೆ ವಾಪಸ್ ಬರೋದಾದ್ರೆ, ಸೊ ವಿಚ್ ಎವರ್ ಟೆಕ್ಸ್ಟ್ ಬುಕ್ ಯು ಹ್ಯಾವ್ ರೈಟ್ ನಾವು ಅಲ್ಲೇ ರೆಫರ್ ಮಾಡಿರಿ. ಸ್ವಲ್ಪ ವರ್ಡ್ಸ್ ಹೆಚ್ಚು ಕಡಿಮೆ ಇರ್ತಾವೆ ಒಂದೊಂದು ಟೆಕ್ಸ್ಟ್ ಬುಕ್ನೊಳಗೆ ಸ್ಟೇಟ್ಮೆಂಟ್ನೊಳಗೆ. ಸೊ ವಿಲ್ ಜಸ್ಟ್ ರೀಡ್ ಔಟ್ ದ ಸ್ಟೇಟ್ಮೆಂಟ್ ವಾಟ್ ಈಸ್ ಗಿವನ್ ಹಿಯರ್ ಇನ್ ಬೇಸ್ ಬುಕ್. The force of attraction or repulsion between 2 point charges, the force of attraction ಇರಬಹುದು ಅಥವಾ ರಿಪಲ್ಷನ್ ಇರಬಹುದು. ಅಟ್ರಾಕ್ಷನ್ ಯಾವಾಗ ಇರ್ತೈತಿ, ಅನ್ಲೈಕ್ ಚಾರ್ಜಸ್ ಇದ್ದಾಗ. ರಿಪಲ್ಷನ್ ಇರುತ್ತೆ ಲೈಕ್ ಚಾರ್ಜಸ್ ಇದ್ದಾಗ. ಬಿಟ್ವೀನ್ 2 point charges is directly proportional to the product of their magnitudes of charges and is inversely proportional to the square of the distance between them, and ಇಟ್ ಆ್ಯಕ್ಟ್ಸ್ ಅಂದರೆ ಫೋರ್ಸ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಸ್ಟೇಟ್ಮೆಂಟ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ ಈಗ. ಸೊ ನಮ್ಮ ಕಡೆ 2 ಆಬ್ಜೆಕ್ಟ್ ಅದಾವ ಅಂತ ಅನ್ಕೋರಿ. ಸೊ ಲೆಟ್ ಅಸ್ ಸೇ ಇನಿಷಿಯಲಿ ಬೋತ್ ಆರ್, ನಮ್ಮ ಎಕ್ಸಾಂಪಲ್ನೊಳಗೆ ಲೆಟ್ ಅಸ್ ಕನ್ಸಿಡರ್ ಬೋತ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್. ಸೊ ಹಿಂಗೆ ಮಲ್ಟಿಪಲ್ ಚಾರ್ಜಸ್ ಇರೋ ತಗೋರಿ ನೀವು. ಆರ್ ಎಲ್ಸ್ ನಾವು ಪ್ರೀವಿಯಸ್ ವಿಡಿಯೋದೊಳಗೆ ಡಿಸ್ಕಸ್ ಮಾಡಿದ ಪ್ರಕಾರ ವಿಲ್ ಜಸ್ಟ್ ಕನ್ಸಿಡರ್ ಪಾಯಿಂಟ್ ಚಾರ್ಜಸ್. ನಾನು ನಿಮ್ಗೆ ಹೇಳಿದ್ದೆ, ಆ್ಯಸ್ ಕಂಪೇರ್ಡ್ ಟು ದ ಎಫೆಕ್ಟ್ ದ ಚಾರ್ಜ್ಡ್ ಬಾಡಿ ಹ್ಯಾಸ್ ಇಫ್ ದ್ಯಾಟ್ ಡಿಸ್ಟೆನ್ಸ್ ಈಸ್ ಟೂ ಮಚ್ ವಿ ಕ್ಯಾನ್ ಕನ್ಸಿಡರ್ ದ ಡೈಮೆನ್ಷನ್ಸ್ ಆಫ್ ದ್ಯಾಟ್ ಬಾಡಿ ಟು ಬಿ ಜಸ್ಟ್ ಅ ಪಾಯಿಂಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, 2 ಪಾಯಿಂಟ್ ಚಾರ್ಜ್ ಕನ್ಸಿಡರ್ ಮಾಡಿಬಿಡ್ತೀನಿ. ಒಂದು Q1, ಇನ್ನೊಂದು ಚಾರ್ಜ್ Q2. ಸೊ ಲೆಟ್ ಅಸ್ ಸೇ ಬೋತ್ ದ ಚಾರ್ಜಸ್ ಆರ್ ಪಾಸಿಟಿವ್. ಈಗ ಇವು 2 ನೋಡು ಫೋರ್ಸ್ ಬರ್ತೈತಲ್ಲ F. ಸೊ ಸ್ಟೇಟ್ಮೆಂಟ್ ಏನು ಹೇಳ್ತೈತಿ ಅಂದರೆ ದಿಸ್ ಫೋರ್ಸ್ ವಿಚ್ ಈಸ್ ಬಿಟ್ವೀನ್ ದೀಸ್ ಟು. ಸೊ ಆ್ಯಕ್ಚುಲಿ ಇವು 2 ನೋಡು ನಮ್ಗೆ ಇದಂತೂ ಗೊತ್ತು, ಏನು ಲೈಕ್ ಚಾರ್ಜಸ್ ರಿಪೆಲ್, ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಅಂತ. ಈ ಫೋರ್ಸ್ ಯಾಕೆ ಬರ್ತೈತಿ ಅಂತ ಅನ್ನೋದನ್ನು ನಾವು ಇನ್ನೊಂದು ರೀತಿಯೂ ಎಕ್ಸ್ಪ್ಲೇನ್ ಮಾಡ್ಬೋದು.
ಅದಕ್ಕೊಂದು ಕನ್ಸೆಪ್ಟ್ ಮುಂದೆ ಬರ್ತದೆ, ಬೇಕಾದ್ರೆ ಅದನ್ನು ಆಮೇಲೆ ಅದು ಬಂದಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ. ಹೆಂಗಂದ್ರೆ ಈ ಎರಡೂ ಪಾಸಿಟಿವ್ ಚಾರ್ಜಸ್ ಏನು ನಾವೇನು ತೊಗೊಂಡಿವಲ್ಲ Q1 ಆ್ಯಂಡ್ Q2, Q1 ಸುತ್ತಲೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತೈತಿ, Q2 ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ವೆನ್ ದ ಟೂ ಎಲೆಕ್ಟ್ರಿಕ್ ಫೀಲ್ಡ್ಸ್ ಆಫ್ ದ ಟೂ ಚಾರ್ಜಸ್ ಇಂಟರ್ಯಾಕ್ಟ್, ಅಲ್ಲೇ ಫೋರ್ಸ್ ಜನ್ರೇಟ್ ಆಗ್ತೈತಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ನಾವು ಇನ್ನೂ ಕಲ್ತಿಲ್ಲ. ನಾವು ಸದ್ಯ ಏನು ಮಾಡೋಣ, ಜಸ್ಟ್ ಇವೆರಡು ಪಾಸಿಟಿವ್ ಚಾರ್ಜ್ ಅದಾವೆ, ಇವೆರಡು ನೋಡು ಒಂದು ಫೋರ್ಸ್ ಬರ್ತೈತೆ. ಸೊ ವಾಟ್ ಕೂಲಮ್ ಸೇಸ್, ಏನು ಹೇಳ್ತಾನೆ ನಾವು ಅಂದರೆ, ದ ಫೋರ್ಸ್ ದಟ್ ಎಕ್ಸಿಸ್ಟ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್, ಮ್ಯಾಗ್ನಿಟ್ಯೂಡ್ ಆಫ್ ದ ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್ ಅಂತ ನಾವು. ವೈ ಡಸ್ ಹಿ ಯೂಸ್ ದ ವರ್ಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್ ಅನ್ನಂಗಿಲ್ಲ, ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಟೂ ಚಾರ್ಜಸ್ ಅಂತ ಅವ ಹೇಳ್ತಾನೆ. ಯಾಕೆ ಹಂಗೆ ಅಂತಾನೆ ಅನ್ನೋದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈ ಸದ್ಯ ಮ್ಯಾಗ್ನಿಟ್ಯೂಡ್ಸ್ ಅನ್ನುವಂಥ ಒಂದು ಪಾರ್ಟನ್ನು ಬಿಟ್ಟು ನಾವು ಆ ಸ್ಟೇಟ್ಮೆಂಟ್ ಕಡೆ ನೋಡಿದರೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ದಟ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ಸ್ ಅಂತಲೇ ಅದನ್ನು ಬಿಡೋಣ, ಪ್ರಾಡಕ್ಟ್ ಆಫ್ ದ ಚಾರ್ಜಸ್, ಆ್ಯಂಡ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಅಂದರೆ ಈ ಎರಡೂ ಪಾಯಿಂಟ್ ಚಾರ್ಜಸ್ ನಾವೇನು ಕನ್ಸಿಡರ್ ಮಾಡಿವಲ್ಲ, ಲೆಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಬಿ ಆರ್ ಅಂತ ಇಲ್ಲಿ ತೊಗೊತಾರೆ. ಲೈಕ್ ಪ್ರೀವಿಯಸ್ಲಿ ನಾವು ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಡಿಸ್ಟೆನ್ಸ್ ಡಿ ತೊಗೊಂಡಿದ್ವಿ ಬಿಟ್ವೀನ್ ದ ಟೂ ಮಾಸಸ್, ಇಲ್ಲೇ ಆರ್ ಯೂಸ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ಕೂಲಮ್ಸ್ ಲಾ ನಾವು ಏನು ಹೇಳ್ಬೋದು ಅಂದರೆ, ಎಷ್ಟು ಫೋರ್ಸ್ ಬರ್ತೈತಲ್ಲ ಅವು ಎರಡು ಚಾರ್ಜ್ ನೋಡು, ದ್ಯಾಟ್ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್. ಅಂದರೆ ಈ ಚಾರ್ಜ್ಗಳ ಪ್ರಾಡಕ್ಟ್ ತೊಗೋಬೇಕು ನಾವು, ಮಲ್ಟಿಪ್ಲಿಕೇಶನ್ ತೊಗೋಬೇಕು ಒಂದು, ಇನ್ನೊಂದು ಎಷ್ಟು ಈ ಚಾರ್ಜ್ಗಳ ವ್ಯಾಲ್ಯೂ ಜಾಸ್ತಿ ಇರ್ತೈತಲ್ಲ ಅಷ್ಟು ಫೋರ್ಸ್ ಜಾಸ್ತಿ ಬರ್ತೈತಿ. ಲೈಕ್ ಈ ಚಾರ್ಜ್ ಐತಿ 3 ಕೂಲಮ್, ಈ ಚಾರ್ಜ್ ಐತಿ 4 ಕೂಲಮ್, ಅವಾಗ ಏನು ಫೋರ್ಸ್ ಬರ್ತೈತಲ್ಲ ಅದ್ರ ಬದಲಿ ಫಸ್ಟ್ ಚಾರ್ಜ್ Q1 10 ಕೂಲಮ್ ಬಿತ್ತು, Q2 12 ಕೂಲಮ್ ಬಿತ್ತು ಅಂದ್ರೆ ವ್ಯಾಲ್ಯೂ ಜಾಸ್ತಿ ಆತಲ್ಲ Q1 Q2, ಆಟೋಮೆಟಿಕ್ಲಿ ಫೋರ್ಸ್ ಜಾಸ್ತಿ ಆಗ್ತೈತಿ ಅಂತ ಹೇಳ್ತೈತಿ ಈಗ. ಸೊ ಅಂದರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದರೆ ನಿಮ್ಗೆ ಗೊತ್ತಲ್ಲ, ಚಾರ್ಜ್ ವ್ಯಾಲ್ಯೂಸ್ ಜಾಸ್ತಿ ಆದಂಗೆ, ಚಾರ್ಜ್ದು ವ್ಯಾಲ್ಯೂಸ್ ಜಾಸ್ತಿ ಆದಂಗೆ ಆಟೋಮೆಟಿಕಲಿ ಫೋರ್ಸ್ ಜಾಸ್ತಿ ಆಗ್ತೈತಿ. ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂದರೆ ಆಬ್ವಿಯಸ್ಲಿ ಇವು ಎರಡು ಚಾರ್ಜ್ ಒಂದು ಸರ್ಟನ್ ಡಿಸ್ಟೆನ್ಸ್ನೊಳಗೆ ಇನಿಷಿಯಲಿ ಇದು ಅಂತಿಗೋರಿ R1 ಅಂತ. ನೆಕ್ಸ್ಟ್ ನೀವು ಆ ಡಿಸ್ಟೆನ್ಸ್ ಸ್ವಲ್ಪ ಹೆಚ್ಚಿಗೆ ಮಾಡಿಬಿಟ್ರಿ, ಯು ಟುಕ್ ದ ಟೂ ಚಾರ್ಜಸ್ ಅವೇ ಫ್ರಮ್ ಈಚ್ ಅದರ್ ಟು ಅ ನ್ಯೂ ಡಿಸ್ಟೆನ್ಸ್ R2 ಅಂದರೆ ಡೆಫಿನೆಟ್ಲಿ ಇವು ಎರಡು ಚಾರ್ಜ್ ನೋಡಿ ಡಿಸ್ಟೆನ್ಸ್ ಜಾಸ್ತಿ ಆಗಿದ್ದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಇವು ಎರಡು ಸುತ್ತಲ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಂತ ಇರ್ತೈತಿ, ಅದ್ರದ್ದು ಇಂಟರಾಕ್ಷನ್ ಕಡಿಮೆ ಆಗಿಬಿಡುತ್ತೆ. ಅಂದರೆ ಫಾರ್ದರ್ ದ ಚಾರ್ಜಸ್ ಆರ್ ಟೇಕನ್ ಫ್ರಮ್ ಅವೇ ಫ್ರಮ್ ಈಚ್ ಅದರ್, ಲೆಸ್ಸರ್ ಈಸ್ ದ ಫೋರ್ಸ್. ಸೊ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಮತ್ತು ಮುಂದೆ ಅವ್ರು ಏನು ಹೇಳ್ತಾರೆ, ದ ಫೋರ್ಸ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ಅಂತ. ಅಂದರೆ ಈ Q1 ಮತ್ತು Q2 ಇತ್ತಂದ್ರೆ ಹೌದಾ, ಇವೆರಡು ನೋಡು, ಈಗ ಫಾರ್ ಎಕ್ಸಾಂಪಲ್ ಎರಡು ಪಾಸಿಟಿವ್ ಇದ್ದರೆ ಫೋರ್ಸ್ ಆಫ್ ರಿಪಲ್ಷನ್ ಬರ್ತೈತಲ್ಲ, ಆ ಫೋರ್ಸ್ ಆಫ್ ರಿಪಲ್ಷನ್ದು ಆ ಫೋರ್ಸದ ಡೈರೆಕ್ಷನ್ ಹೆಂಗಿರ್ತೈತಿ ಅಂದರೆ ಇಟ್ ಆ್ಯಕ್ಟ್ಸ್ ಅಲಾಂಗ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್. ಎರಡೂ ಚಾರ್ಜನ್ನ ಜಾಯಿನ್ ಮಾಡುವಂಥ ಲೈನ್ ಇರ್ತೈತಲ್ಲ, ಆ ಲೈನ್ ಗುಂಟ ಅಲಾಂಗ್ ದಟ್ ಲೈನ್ ದೆರ್ ವಿಲ್ ಬಿ ಫೋರ್ಸ್ ಅಂತ ಹೇಳ್ತಾರೆ. ಸೊ ಈಗ ನಿಮ್ಗೆ ನೆನಪಿದ್ರೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ನೊಳಗೆ ನಾವು ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದಾಗ ಅಲ್ಲೇ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಂಥೇಳಿ G ಅನ್ನುವಂಥ ಒಂದು ವ್ಯಾಲ್ಯೂ ಬಂದಿತ್ತು. ಅದು ಅದರೊಳಗೆ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಅಥವಾ ಯೂನಿವರ್ಸಲ್ ಗ್ರಾವಿಟೇಷನಲ್ ಲಾದೊಳಗೆ. ಸೊ ವೆನ್ ಇಟ್ ಕಮ್ಸ್ ಟು ಕೂಲಮ್ಸ್ ಲಾ ನಾವು ಜಸ್ಟ್ ನೋಡಿದ್ವಿ, ಹೈಯರ್ ದ ವ್ಯಾಲ್ಯೂ ಆಫ್ ಚಾರ್ಜಸ್ ಮೋರ್ ಈಸ್ ದ ಫೋರ್ಸ್, ಹೈಯರ್ ದ ಡಿಸ್ಟೆನ್ಸ್ ಲೆಸ್ ಈಸ್ ದ ಫೋರ್ಸ್, ಬಿಕಾಸ್ ಫೋರ್ಸ್ ಈಸ್ inversely proportional to distance. Now when we remove the proportionality symbol here, we get a constant called as K. Actually ಇದು ಬರೀ K ಅಲ್ಲ, K ಜಾಗದಾಗ ನಾವು ಮತ್ತೆ ಬೇರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ವಿಚ್ ಈಸ್ ಫೌಂಡ್ ಟು ಬಿ ಅಂತ ಮತ್ತೆ ಆಮೇಲೆ ಹೇಳ್ತಾರೆ. ರೈಟ್ ನಾವು K ಅಂತ ಹಾಕೊಂಡೀಗ. ಸೊ ಇಲ್ಲಿ ಕೊಟ್ಟಾರೆ ನೋಡ್ರಿ ಟೆಕ್ಸ್ಟ್ ಬುಕ್ನೊಳಗೆ, ಒನ್ಸ್ ವಿ ಫಿನಿಶ್ ಅಪ್ ವಿತ್ ದ ಸ್ಟೇಟ್ಮೆಂಟ್ ಅದ್ರದ್ದು ಎಕ್ಸ್ಪ್ಲನೇಷನ್ ಪಾರ್ಟ್ನೊಳಗೆ ಬರ್ತೀವಿ ನಾವು. ಸ್ಟೇಟ್ಮೆಂಟ್ ಅಂದರೆ ಬರೀ ಒಂದು 3 ಲೈನ್ ಸ್ಟೇಟ್ಮೆಂಟ್ ಬರ್ತೈತಿ, ಅದಾದಮೇಲೆ ಎಕ್ಸ್ಪ್ಲನೇಷನ್. ಆ್ಯಕ್ಚುಲಿ
already we have started with the explanation part. This is explanation part of the Coulomb's law. Consider 2 point charges q1 and q2 separated by a distance r in vacuum ಅಂತ ನಾವು ಎಕ್ಸ್ಪ್ಲನೇಷನ್ ಒಳಗೆ ಸ್ಟಾರ್ಟಿಂಗ್ ಹಂಗೆ ತೊಗೊತೀವಿ. ಇನ್ ವ್ಯಾಕ್ಯೂಮ್ ಅಂದರೆ ಈಗ ನಾಗಲೇ ಹೇಳಿದ್ನಲ್ಲ, 2 ಚಾರ್ಜ್ ನಾವು ಕನ್ಸಿಡರ್ ಮಾಡಿವ ಇಲ್ಲಿ. ಯಾವ್ಯಾವುದು? ಒಂದು q1 ಒಂದು q2. ಎರಡನ್ನೂ ಡಿಸ್ಟೆನ್ಸ್ ಎಷ್ಟು ತಗೋ ಅಂತ ಹೇಳ್ತಾರೆ ಅವರು? ಆರ್. ಆಮೇಲೆ ಇವು ಎರಡನ್ನೂ ಎಲ್ಲಿ ಇಟ್ಟಾರ ಅಂದರೆ ಇವನ್ನ ವ್ಯಾಕ್ಯೂಮ್ನೊಳಗೆ ಇಡ್ತಾರಂತೆ. ಸೊ ಇಲ್ಲಿ ವ್ಯಾಕ್ಯೂಮ್ನೊಳಗೆ ಇಡ್ತಾರೋ, ಏರ್ನೊಳಗೆ ಇಡ್ತಾರೋ, ವಾಟರ್ನಾಗ ತೊಗೊಂಡು ಹೋಗಿಡ್ತಾರೋ, ಯಾವ ಸುಡುಗಾಡ್ನಾಗ ಇಡ್ತಾರೋ, ಇನ್ನು ತೊಗೊಂಡು ನಾವೇನು ಮಾಡ್ಬೇಕು ಅಂತ ಕ್ವಶನ್ ಕೇಳಿದರೆ ಅದು ಆ್ಯಕ್ಚುಲಿ ಹೆಂಗೈತಿ ಅಂದರೆ ಯಾವ ಮೀಡಿಯಮ್ನೊಳಗೆ ನೀವು ಇಡ್ತಿರಲ್ಲ. ಸೊ ಹಿಯರ್ ಆ್ಯಕ್ಚುಲಿ ವ್ಯಾಕ್ಯೂಮ್, ಏರ್, ವಾಟರ್, ದೀಸ್ ಆರ್ ದ ಡಿಫ್ರೆಂಟ್ ಮೀಡಿಯಾ. ಯಾವ ಮೀಡಿಯಮ್ನೊಳಗೆ ನೀವು ಇವು ಎರಡು ಚಾರ್ಜನ್ನು ಪ್ಲೇಸ್ ಮಾಡ್ತೀರಿ ಅದ್ರ ತಕ್ಕಂಗೆ ಫೋರ್ಸ್ ವ್ಯಾಲ್ಯೂ ಚೇಂಜ್ ಆಗ್ತದೆ. even you keep the values of q1 q2 and the distance constant, if you but if you change the medium, force changes. ಓಕೆ, ನಾ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗೆಲ್ಲ ನಮ್ಮ ಕಡೆ 2 ಚಾರ್ಜ್ ಅದಾವ ಅಂತ ತಿಳ್ಕೊರಿ. ಒಂದು +3 ಕೂಲಮ್, ಇನ್ನೊಂದು +4 ಕೂಲಮ್. ಸೊ ಇವು ಎರಡು ನೋಡು ಡಿಸ್ಟೆನ್ಸ್ ಏನೈತಲ್ಲ, ಲೆಟ್ ಅಸ್ ಸೇ ದರ್ ಈಸ್ ಅ ಡಿಸ್ಟೆನ್ಸ್ ಆಫ್ 2 ಮೀಟರ್. ಎಷ್ಟೈತೆ ಡಿಸ್ಟೆನ್ಸ್? 2 ಮೀಟರ್. Let us assume that these 2 charges are placed in vacuum. ಅವಾಗ ಇವು ಎರಡು ನೋಡು ಒಂದು ಫೋರ್ಸ್ ಆಫ್ ರಿಪಲ್ಷನ್ ಬರ್ತೈತಲ್ಲ, ಲೆಟ್ ಅಸ್ ಸೇ ಇಟ್ ಈಸ್ Fr. ನೌ ವಾಟ್ ಐ ವಿಲ್ ಡೂ, ಐ ವಿಲ್ ಟೇಕ್ ದ ಸೇಮ್ 2 ಚಾರ್ಜಸ್, ಇದೇ ಚಾರ್ಜ್ಗಳನ್ನು 3 ಕೂಲಮ್ ಆ್ಯಂಡ್ 4 ಕೂಲಮ್, ಡಿಸ್ಟೆನ್ಸು ನಾನು ಚೇಂಜ್ ಮಾಡೋಂಗಿಲ್ಲ, 2 ಮೀಟರ್ ಇಡ್ತೀನಿ. ಆದರೆ ವ್ಯಾಕ್ಯೂಮ್ ಬದಲಿ ಇವನ್ನ ತೊಗೊಂಡು ಹೋಗಿ ವಾಟರ್ನಾಗ ಪ್ಲೇಸ್ ಮಾಡ್ತೀನಿ. ಐ ಆಮ್ ನಾಟ್ ಚೇಂಜಿಂಗ್ ದ ವ್ಯಾಲ್ಯೂಸ್ ಆಫ್ ದ ಚಾರ್ಜಸ್. 3 and 4 ಕೂಲಮ್ ನಾವು ಕಾನ್ಸ್ಟೆಂಟ್ ಇಡೋಣ, 2 ಮೀಟರ್ ಡಿಸ್ಟೆನ್ಸನ್ನು ಕಾನ್ಸ್ಟೆಂಟ್ ಇಡೋಣ. ಮೀಡಿಯಮ್ ಚೇಂಜ್ ಮಾಡ್ತೀನಿ, ನಾ ಬರೀ ಏನು ಚೇಂಜ್ ಮಾಡ್ತೀನಿ? ಮೀಡಿಯಮ್ ಚೇಂಜ್ ಮಾಡ್ತೀನಿ. ವ್ಯಾಕ್ಯೂಮ್ ಇತ್ತು, ನಾವು ಐ ವಿಲ್ ಪ್ಲೇಸ್ ದ ಚಾರ್ಜಸ್ ಇನ್ ವಾಟರ್. ದೆನ್ ನಾವು ಚಾರ್ಜನ್ನ ವ್ಯಾಲ್ಯೂ ಚೇಂಜ್ ಮಾಡಿಲ್ಲ, ಡಿಸ್ಟೆನ್ಸು ಚೇಂಜ್ ಮಾಡಿಲ್ಲ. ಆದರೂ ಫೋರ್ಸ್ ಫಸ್ಟಿಗೆ ಫಾರ್ ಎಕ್ಸಾಂಪಲ್ ವ್ಯಾಕ್ಯೂಮ್ನೊಳಗೆ ಇಟ್ಟಾಗ 10 ನ್ಯೂಟನ್ ಇತ್ತಂದರೆ ಈ ಸರ್ತಿ ಚೇಂಜ್ ಆಗೋದು 8 ಆಗ್ಬೋದು. It will change. That means the force that acts between the 2 charges, it not only depends on the value of the 2 charges, it also depends on the distance between the 2 charges and also in which medium you place them. So ಅದನ್ನು ಡಿಟರ್ಮೈನ್ ಮಾಡೋಕ್ಕೆ ನಮಗೆ ಇಲ್ಲೇನು ಕಾನ್ಸ್ಟೆಂಟ್ ಬಂತಲ್ಲ, ಲೈಕ್ ಇಲ್ಲಿ ನಾ ಬರೀತೀನಿ ನೋಡಿರಿ. ಸ್ಟೇಟ್ಮೆಂಟ್ ಪ್ರಕಾರ ಅಂತೂ ಫೋರ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್ and inversely proportional to square of the distance. When we remove the proportionality symbol, we get a constant known as k. ಸೊ ಈ ಕೆ ಅಂದ್ರೆ ಏನು ಅಂತ ನಾವು ಇದನ್ನು ಸರ್ಚ್ ಮಾಡ್ಕೊತ ಹೋದರೆ, ಇದನ್ನು ಹುಡ್ಕೊತ ಹೋದರೆ ನಮಗೆ ಈ ಮೀಡಿಯಮ್ ಚೇಂಜ್ ಆದ್ರೆ ಫೋರ್ಸ್ ಚೇಂಜ್ ಆಗ್ತೈತೆ ಅಂತ ನಾನು ಹೇಳಕತ್ತೀನಿಲ್ಲ, ಅದ್ರ ಫ್ಯಾಕ್ಟರ್ ಬರ್ತದೆ. ಸೊ ಈಗ ಲೈಕ್ ಈ ಫಾರ್ಮುಲಾ ನೀವು ಅಬ್ಸರ್ವ್ ಮಾಡಿದರೆ q1 ಅಂದ್ರೆ ಮೀಡಿಯಮ್ ರೆಪ್ರೆಸೆಂಟ್ ಮಾಡ್ತೈತೆ ಅನ್ರಿ? ಅದು ಇಲ್ಲ. q1 ಅಂದ್ರೆ ಏನಿಲ್ಲ? ಚಾರ್ಜ್. q2 ಅಂದ್ರೇನು? ಚಾರ್ಜ್. ಆರ್ ಅಂದ್ರೇನಿಲ್ಲ? ಡಿಸ್ಟೆನ್ಸ್. ಮತ್ತು ಇವಿಷ್ಟರೊಳಗೆ ಯಾವ ಫ್ಯಾಕ್ಟರ್ ಅದು ಮೀಡಿಯಮನ್ನು ರೆಪ್ರೆಸೆಂಟ್ ಮಾಡ್ತಿದೆ? ಮೀಡಿಯಮ್ ಅಂದರೆ ನಾ ಹೇಳಿದ್ನಲ್ಲ, ಲೈಕ್ ವ್ಯಾಕ್ಯೂಮ್ ಈಸ್ ಅ ಮೀಡಿಯಮ್, ವಾಟರ್ ಈಸ್ ಅ ಮೀಡಿಯಮ್, ಏರ್ ಈಸ್ ಅ ಮೀಡಿಯಮ್. ಸೊ ಈ ಫಾರ್ಮುಲಾದೊಳಗೆ ಮೀಡಿಯಮನ್ನು ರೆಪ್ರೆಸೆಂಟ್ ಮಾಡೋದು ಯಾವುದದು ಫ್ಯಾಕ್ಟರ್? q1 q2 ಅಂತೂ ಅಲ್ಲ, ಅದು ಚಾರ್ಜ್. ಆರ್ ಅಂತೂ ಅಲ್ಲ, ಅದು ಡಿಸ್ಟೆನ್ಸ್. ಎಫ್ ಅಂದರೆ ಫೋರ್ಸ್. ಸೊ ಇಲ್ಲೇನು ಕೆ ಅಂತ ಬಂತಲ್ಲ, ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದ್ಮೇಲೆ ಇದ್ರ ಬಗ್ಗೆ ನಾವು ಎಕ್ಸ್ಟ್ರಾ ಸ್ಟಡಿ ಮಾಡಿದ್ಮೇಲೆ ಅಲ್ಲಿ ನಮಗೆ ಒಂದು ಫಿಸಿಕಲ್ ಕ್ವಾಂಟಿಟಿ, ಹೊಸದೊಂದು ಫಿಸಿಕಲ್ ಕ್ವಾಂಟಿಟಿ ಬರ್ತೈತಿ, ವಿಚ್ ಈಸ್ ರೆಫರ್ಡ್ ಟು ಆಸ್ ಪರ್ಮಿಟಿವಿಟಿ. ಜಸ್ಟ್ ಅ ಮಿನಿಟ್. One second. Okay, there was some problem with the pen. Let's continue. ನಾನು ಹೇಳಕತ್ತಿದ್ದೆ, ಈಗ ಈ ಫಾರ್ಮುಲಾದೊಳಗೆ ಹೊಸದೊಂದು ಫಿಸಿಕಲ್ ಕ್ವಾಂಟಿಟಿ ಬರೋದೈತಿ, ವಿಚ್ ಈಸ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ಸೊ ಅದಕ್ಕೆ ಅವರು ಸ್ಟಾರ್ಟಿಂಗಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಫಸ್ಟಿಗೆ ಹೆಂಗೆ ಅನ್ಕೊಂಡ್ರೆ ಗೊತ್ತಾ, ಕನ್ಸಿಡರ್ 2 ಪಾಯಿಂಟ್ ಚಾರ್ಜಸ್ q1 ಆ್ಯಂಡ್ q2 ಸಪ್ರೇಟೆಡ್ ಬೈ ಅ ಡಿಸ್ಟೆನ್ಸ್ ಆರ್ ಇನ್ ವ್ಯಾಕ್ಯೂಮ್ ಅಂತವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ಯಾರ. ಯಾಕೆ ಹಂಗೆ ಮೆನ್ಷನ್ ಮಾಡ್ಯಾರ ಅಂತ ಅನ್ನೋದಕ್ಕೆ ನಿಮ್ಗೆ ಗ್ರ್ಯಾಜುವಲಿ ಗೊತ್ತಾಗ್ತೈತಿ. ಸೊ ಇಲ್ಲಿ ಒಂದು ಪಾಯಿಂಟ್ ನಾನು ನಿಮಗೀಗ ಕ್ಲಿಯರಾಗಿ ನೀವು ನೆನ್ಪಿಟ್ಕೋಬೇಕು.
ಎರಡು ಚಾರ್ಜ್ ನಾವು ತೊಗೊಂಡಾಗ ಇವೆರಡು ನೋಡು ಎಷ್ಟು ಫೋರ್ಸ್ ಬರ್ತೈತಿ ಅನ್ನೋದು ಇವು ಎರಡು ಚಾರ್ಜ್ದು ಮ್ಯಾಗ್ನಿಟ್ಯೂಡ್ ಅದರದ್ದು ವ್ಯಾಲ್ಯೂ ಮೇಲೆ ಡಿಪೆಂಡ್. ಇವು ಎರಡು ನೋಡು ಎಷ್ಟು ಡಿಸ್ಟೆನ್ಸ್ ಐತೆ ಅನ್ನೋದು ಮೇಲೆ ಡಿಪೆಂಡ್ ಆಗ್ತೈತಿ. ಒನ್ ಮೋರ್ ಥಿಂಗ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ನೆಕ್ಸ್ಟ್ ಈಸ್ ದ್ಯಾಟ್ ದ ಫೋರ್ಸ್ ಆಲ್ಸೋ ಡಿಪೆಂಡ್ಸ್ ಆನ್ ಇನ್ ವಿಚ್ ಮೀಡಿಯಮ್ ಯು ಆರ್ ಪ್ಲೇಸಿಂಗ್ ದೋಸ್ ಚಾರ್ಜಸ್. ಓಕೆ, ಸೊ ಅದನ್ನು ಡಿಟರ್ಮೈನ್ ಮಾಡೋದು ಈ ಬೇರೆ ಬೇರೆ ಮೀಡಿಯಮ್ಮಿಗೆ ಬೇರೆ ಬೇರೆ ಪರ್ಮಿಟಿವಿಟಿ ಇರ್ತೈತಿ ಅಂತ ಹೇಳ್ತಾರೆ. ಓಕೆ, ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಸೊ ಇಲ್ಲಿ ಟೆಕ್ಸ್ಟ್ ಬುಕ್ನೊಳಗೆ ಏನಿದೆ ನೋಡೋಣ. ಈಗ ಮುಂದೆ ಅವರಷ್ಟು ಕನ್ಸಿಡರ್ ಮಾಡಿದ್ರೆ ಕನ್ಸಿಡರ್ 2 ಚಾರ್ಜಸ್ ಅಂತ ಹೇಳಿದರು, Q1 Q2. ಡಿಸ್ಟೆನ್ಸ್ ಇದು ಎರಡು ನೋಡು R. ಆ ಎರಡು ಚಾರ್ಜನ್ನ ವ್ಯಾಕ್ಯೂಮ್ನೊಳಗೆ ಇಟ್ಟಾರ ಅಂತ ಅನ್ಕೋರಿ ಅಂತ ಹೇಳ್ತಾರೆ ಅವ್ರು. ಫಸ್ಟಿಗೆ ಯಾವುದ್ರೊಂದು ಮೀಡಿಯಮ್ ಕನ್ಸಿಡರ್ ಮಾಡ್ಬೇಕಲ್ಲ, ಮೀಡಿಯಮ್ ಟು ಮೀಡಿಯಮ್ ಫೋರ್ಸ್ ಚೇಂಜ್ ಆಗ್ತೈತಿ, ಯಾವುದ್ರ ಒಂದು ಅನ್ಕೋಬೇಕಲ್ಲ. ಸೊ ಇನಿಷಿಯಲಿ ಅವ್ರು ವ್ಯಾಕ್ಯೂಮ್ ಅಂತ ಅನ್ಕೊತಾರೆ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಕುಲಮ್ಸ್ ಲಾ ಅವ್ರು ಹೇಳ್ತಾರೆ ಎಕ್ಸ್ಪ್ಲನೇಷನ್ ಪಾರ್ಟ್ನೊಳಗೆ, ಅಕಾರ್ಡಿಂಗ್ ಟು ಕುಲಮ್ಸ್ ಲಾ ದ ಫೋರ್ಸ್ ಬಿಟ್ವೀನ್ ದ 2 ಚಾರ್ಜಸ್ ಈಸ್ ಗಿವನ್ ಬೈ, ಇದನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ, ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್. ದೆನ್ ವೆನ್ ದೀಸ್ ಟು ಆರ್ ಕಂಬೈನ್ಡ್ ವಿ ಗೆಟ್ ಅ ಫಾರ್ಮುಲಾ ಲೈಕ್ ದಿಸ್. ಆಮೇಲೆ ನಾವು ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗಿತೀವಿ, ವಿ ಗೆಟ್ ಅ ಕಾನ್ಸ್ಟೆಂಟ್ ಕಾಲ್ಡ್ ಆಸ್ ಕೆ. ಈ ಕೆ ಬಗ್ಗೆ ನಾವು ಈಗ ಮುಂದೆ ಸ್ಟಡಿ ಮಾಡೋಣ. ಮುಂದೆ ಅವ್ರು ಹೇಳ್ತಾರೆ, ವೇರ್ ಕೆ ಈಸ್ ದ ಡೈಮೆನ್ಷನಲ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ವಿಚ್ ಕ್ಯಾನ್ ಅಸ್ಯೂಮ್ ಎನಿ ಆರ್ಬಿಟ್ರರಿ ಪಾಸಿಟಿವ್ ವ್ಯಾಲ್ಯೂಸ್. ಇದಕ್ಕೆ ಯಾವುದರ ವ್ಯಾಲ್ಯೂ ಬರಬಹುದು ಅಂತ ಹೇಳ್ತಾರೆ. ಆದರೆ ಯಾವುದರಂದ್ರೆ ಯಾವ್ಯಾವುದರ ವ್ಯಾಲ್ಯೂ ಅಲ್ಲ, ಇಟ್ ಡಿಪೆಂಡ್ಸ್ ಆನ್, ಮುಂದೆ ಹೇಳ್ತಾರೆ ನೋಡ್ರಿ, ದ ವ್ಯಾಲ್ಯೂ ಆಫ್ ಕೆ ಡಿಪೆಂಡ್ಸ್ ಆನ್ ದ ಸಿಸ್ಟಮ್ ಆಫ್ ಯೂನಿಟ್ಸ್. ನೀವು SI ಸಿಸ್ಟಮ್ ಯೂಸ್ ಮಾಡ್ತಿರೋ, CGS ಯೂಸ್ ಮಾಡ್ತಿರೋ, FPS ಯೂಸ್ ಮಾಡ್ತಿರೋ, ಅದ್ರ ತಕ್ಕಂಗೆ ವ್ಯಾಲ್ಯೂ ಆಫ್ ಕೆ ಚೇಂಜ್ ಆಗ್ತೈತಿ. ವೆನ್ ಯು ಯೂಸ್ SI ಸಿಸ್ಟಮ್, ಕೆ ಅಂದ್ರೆ ಏನು ಅಂತ ಹೇಳ್ತಾರೆ. ವೆನ್ ಯು ಯೂಸ್ SI ಸಿಸ್ಟಮ್ ದೆನ್ ಇನ್ SI ಅಂದ್ಕೊಟ್ಟಾರೆ ನೋಡ್ರಿ. ಕೆ ಅಂದರೆ ಆ್ಯಕ್ಚುಲಿ ಇಲ್ಲಿ ನಾವು ಅದನ್ನು ಇನ್ನೂ ರೀಪ್ಲೇಸ್ ಮಾಡ್ತೀವಿ. ಈಗ ಕೆ ಈಸ್ ಆ್ಯಕ್ಚುಲಿ 1/4πε0. ಎಕ್ಸ್ಪೆರಿಮೆಂಟಲಿ ನಾವು ಡಿಟರ್ಮೈನ್ ಮಾಡಿದರೆ ಕೆ ವ್ಯಾಲ್ಯೂ 1/4πε0 ಅಂತ ಬರ್ತೈತಿ. 1 ಅಂದ್ರಂತೂ ಕಾನ್ಸ್ಟೆಂಟ, 4π ಕಾನ್ಸ್ಟೆಂಟ್. ಇಲ್ಲೇನಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಸೊ ಯಾರು ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿರಲ್ಲ ಆಟಮ್ಸ್ ಚಾಪ್ಟರ್ದ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾರೆ ಅಲ್ಲಿ ನಾನು ಆ್ಯಕ್ಚುಲಿ ಹೇಳಿನಿದ್ದೇನೆ ಪರ್ಮಿಟಿವಿಟಿ, ಬಟ್ ಸ್ಟಿಲ್ ಈ ಚಾಪ್ಟರಿಗೆ ಬಂದಾಗ ಒಂದು ಸರ್ತಿ ಹೇಳಬೇಕಾಗ್ತದೆ. ಸೊ ಲೆಟ್ ಮೀ ರೈಟ್ ದ ಫಾರ್ಮುಲಾ ಒನ್ಸ್ ಅಗೇನ್. ಏನು ಬಂತು ನೋಡ್ರಿ ಇದು ಫಾರ್ಮುಲಾ, F ಈಸ್ ಈಕ್ವಲ್ಸ್ ಟು K ಇಂಟು Q1 Q2 ಡಿವೈಡೆಡ್ ಬೈ R² ಫಾರ್ಮುಲಾ ಇತ್ತು. ಆಮೇಲೆ ನಾನು ಈ ಕನ್ಸೆಪ್ಟ್ಸನ್ನು ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸ್ಲೋ ಆಗಿ ಡಿಟೇಲ್ ಆಗಿ ಈಚ್ ಆ್ಯಂಡ್ ಎವ್ರಿ ಟರ್ಮ್ ಎಕ್ಸ್ಪ್ಲೈನ್ ಮಾಡ್ಕೊತ ಹೊಂಟೀನಿ. ಇದು ಬೇಸಿಕ್ಸ್ ಭಾರಿ ಇಂಪಾರ್ಟೆಂಟು. ಫರ್ದರ್ ಚಾಪ್ಟರ್ಸ್ ಅರ್ಥ ಆಗಬೇಕು ಅಂದರೆ ಇಲ್ಲಿ ನಾವು ಅವಸರ ಮಾಡೋಕ್ಕೆ ಬರೋಂಗಿಲ್ಲ, ಹೌದಾ. ಸೊ ಕೆ ಇನ್ SI ಸಿಸ್ಟಮ್ ಬೈ ಎಕ್ಸ್ಪೆರಿಮೆಂಟ್ ಇಟ್ ಈಸ್ ಫೌಂಡ್ ದ್ಯಾಟ್ ಕೆ ವ್ಯಾಲ್ಯೂ ಇನ್ಮೇಲಿಂದ ನಾವು ಕೆ ಅಂತ ಬರೆಯೋಂಗಿಲ್ಲ. ಹೆಂಗೆ ಬರಿತೀವಿ, 1/4πε0. ಇದಕ್ಕೇನು ಕರೀತಾರೆ, ε0. ε0ನೊಳಗೆ ಇದಷ್ಟು ಎಪ್ಸಿಲಾನ್ ಇದು ವಿಚ್ ಲುಕ್ಸ್ ಲೈಕ್ E. ಇಟ್ ಈಸ್ ಅ ಗ್ರೀಕ್ ಲೆಟರ್, ಇಟ್ಸ್ ನಾಟ್ E, ಇಟ್ ಈಸ್ ಎಪ್ಸಿಲಾನ್. ಕೆಳಗೆ ಹಿಂಗೆ O ಅಂತ ಬರೆದ್ರೆ ε0 ಅಂತಾರೆ. ε0 ಅಂದ್ರೆ ಏನಂತ ಆಮೇಲೆ ಹೇಳ್ತೀನಿ. ಎಪ್ಸಿಲಾನ್ ಅಂದ್ರೆ ಹಿಯರ್ ಎಪ್ಸಿಲಾನ್ ರೆಪ್ರೆಸೆಂಟ್ಸ್, ನಾ ಆಗಲೇ ಹೇಳಿದ್ಮೇಲೆ ಸಮ್ ಫಿಸಿಕಲ್ ಕ್ವಾಂಟಿಟಿ ಕಾಲ್ಡ್ ಆಸ್ ಪರ್ಮಿಟಿವಿಟಿ. ಆ ಪರ್ಮಿಟಿವಿಟಿ ಅಂದ್ರೆ ಏನಂತ ಹೇಳ್ತೀನಿ. ಸೊ ಇದು ಫಾರ್ಮುಲಾ ಬರೋಣ ಈಗ ಒಂದು ಸರ್ತಿ. ನಾವು ಈ ಕೆ ಜಾಗದಾಗ ನಾ ಇದನ್ನು 1/4πε0 ಬರೆದೆ. ಮುಂದೆ ಕಂಟಿನ್ಯೂ ಮಾಡಿರ್ತೀನಿ. 1/4πε0 Q1 ಇಂಟು Q2 ಡಿವೈಡೆಡ್ ಬೈ R². ಸೊ ದಿಸ್ ಈಸ್ ದ ಫಾರ್ಮುಲಾ which is used to calculate how much force is present between 2 charges. ಓಕೆ, ಸೊ ಈಗ ಇದಕ್ಕೆ ಪರ್ಮಿಟಿವಿಟಿ ಬಗ್ಗೆ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲೇ ಏನು ಮಾಡ್ತೀನಿ ಅಂದರೆ, ಪರ್ಮಿಟಿವಿಟಿ ಇದರದ್ದು ವ್ಯಾಲ್ಯೂ ಬರ್ತದೆ. ಓಕೆ, ಪರ್ಮಿಟಿವಿಟಿ ಹ್ಯಾಸ್ ಅ ಫಿಕ್ಸ್ಡ್ ವ್ಯಾಲ್ಯೂ, ಕಾನ್ಸ್ಟೆಂಟ್ ವ್ಯಾಲ್ಯೂ. ಅದೆಷ್ಟು ಅಂದರೆ 8.854 ಇಂಟು 10⁻⁻12 is the value of permittivity. ಬರೀ ಪರ್ಮಿಟಿವಿಟಿ ಅಲ್ಲಿದೆ ಆ್ಯಕ್ಚುಲಿ. ಇಲ್ಲಿ ನಾವು ಎಪ್ಸಿಲಾನ್ ಅಂತ ಬರೆದ್ರೆ ಪರ್ಮಿಟಿವಿಟಿ, ε0 ಅಂತ ಬರೆದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್.
ಸೊ ಇಲ್ಲಿ ಹೆಂಗಂದ್ರೆ ಪ್ರತಿಯೊಂದು ಮೀಡಿಯಮ್ಗೆ ಅದರದ್ದೇ ಆದಂಥ ಪರ್ಮಿಟಿವಿಟಿ ಅಂತ ಇರ್ತೈತಿ. ಲೈಕ್ ಪರ್ಮಿಟಿವಿಟಿ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಮೊದಲು ಹೇಳ್ಬಿಡ್ತವ್ರು, ಅಲ್ಲಿಗೆ ಬಂದು ಸೀದಾ ವಾಟ್ ಈಸ್ ಪರ್ಮಿಟಿವಿಟಿ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡೋಣ ನಾವೀಗ. ಸೊ ಅದಕ್ಕೊಂದು ಡೆಫಿನೇಷನ್ ಬರ್ತೈತಿ, ಬೇಕಾದ್ರೆ ಅದನ್ನು ಆಮೇಲೆ ಬರೆಸ್ತೀನಿ ನಾನು. ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ಪರ್ಮಿಟಿವಿಟಿ. ಸೊ ಲೈಕ್ ದ ವರ್ಡ್ ಪರ್ಮಿಟಿವಿಟಿ ಕಮ್ಸ್ ಫ್ರಾಮ್ ದ ವರ್ಡ್, ನೀವು ಗೆಸ್ ಮಾಡ್ಬೋದು ಯಾವ ಇಂಗ್ಲೀಷ್ ವರ್ಡ್ನಿಂದ ಬಂದಿರ್ಬೋದು ರೀ ಪರ್ಮಿಟಿವಿಟಿ ಅನ್ನುವಂಥ ಶಬ್ದ. ಆಬ್ವಿಯಸ್ಲಿ ಇಟ್ ಕಮ್ಸ್ ಫ್ರಮ್ ದ ವರ್ಡ್, ಇಂಗ್ಲೀಷ್ ವರ್ಡ್ ಕಾಲ್ಡ್ ಆಸ್ ಪರ್ಮಿಷನ್. ಸೊ ಈಗ ಪರ್ಮಿಷನ್ ಅಥವಾ ಪರ್ಮಿಟಿವಿಟಿ ಅಂತಂದಾಗ ಈಗ ಬೆಸ್ಟ್ ಎಕ್ಸಾಂಪಲ್ ನಾವೇನು ತೊಗೋಬೋದು, ಬಿಕಾಸ್ ಆಫ್ ಕರೋನಾ ಸಿಚುವೇಶನ್ ಏನಾಗೈತಲ್ಲ ಈ ಜಗತ್ತಿನೊಳಗೆ, ಮೊದಲು ನೀವು ಬೇರೆ ಬೇರೆ ಡಿಫ್ರೆಂಟ್ ಪ್ಲೇಸಸ್ಸಿಗೆ ಹೋಗ್ತಿದ್ರಲ್ಲ, ಒಂದು ಹೋಟೆಲಿಗೆ ಹೋಗ್ಬೋದು, ಒಂದು ಟೆಂಪಲ್ಲಿಗೆ ಹೋಗ್ಬೋದು, ಸ್ಕೂಲ್ ಕಾಲೇಜಸ್ಗೆ ಹೋಗ್ಬೋದು, ಹಾಸ್ಪಿಟಲ್ಗೆ ಹೋಗ್ಬೋದು, ಡಿಫ್ರೆಂಟ್ ಪ್ಲೇಸಸ್. ಆಲ್ಮೋಸ್ಟ್ ಎಲ್ಲ ಕಡೆ ನಿಮಗೆ ಪರ್ಮಿಷನ್ ಇತ್ತು. ಈ ಸಿಚುವೇಶನ್ ಚೇಂಜ್ ಆಗೈತೆ. ಒಂದೊಂದು ಕಡೆ ಯು ಆರ್ ಪರ್ಮಿಟೆಡ್ ಟು ಗೋ ವಿತ್ ಸಮ್ ಕಂಡೀಷನ್ಸ್. ಒಂದೊಂದು ಕಡೆ ಕಂಪ್ಲೀಟ್ಲಿ ಪರ್ಮಿಷನ್ ಜಾಸ್ತಿ ಇತ್ತು. ನಿಮ್ಮ ಮನ್ಯಾಗ ನಿಮ್ಗೆ ಅಡ್ಡಾಡೋಕ್ಕೆ ಪರ್ಮಿಷನ್ ಬೇಕಾದಂಗೆ ಇರ್ತೈತಿ. ಇನ್ನೊಂದು ಕಡೆ ಎಲ್ಲೋ ಹೋದ್ರಿ, ಇಟ್ ಗೆಟ್ಸ್ ರಿಸ್ಟ್ರಿಕ್ಟೆಡ್. ಸೊ ಯುವರ್ ಪರ್ಮಿಷನ್ ಈಸ್ ನಾಟ್ ದ ಸೇಮ್ ಎವ್ರಿವೇರ್. ಇದ ಸೇಮ್ ಪರ್ಮಿಷನ್ ಅನ್ನೋ ವರ್ಡ್ ಬದಲು ನಾವು ಪರ್ಮಿಟಿವಿಟಿ ಅಂತ ಹೇಳಿ ಯೂಸ್ ಮಾಡ್ಬೋದು. ಆದರೆ ಇಲ್ಲಿ ಯಾಕೆ ಬಂತು ಪರ್ಮಿಟಿವಿಟಿ? ಚಾರ್ಜಸ್ಸಿಗೆ, ಆ ಎರಡು ಚಾರ್ಜ್ ನಡುವಿರೋಂಥ ಫೋರ್ಸಿಗೆ ಈ ಪರ್ಮಿಟಿವಿಟಿ ಏನು ಸಂಬಂಧ? ಎದ್ರ ಪರ್ಮಿಟಿವಿಟಿ ಅಥವಾ ಯಾರ ಪರ್ಮಿಷನ್ ಬಗ್ಗೆ ನಾವು ಮಾತಾಡಲಾಗತ್ತೀವಿ? ಈಗ ನೋಡ್ರಿ, ನಾನು ನಿಮ್ಗೆ ಆ್ಯಕ್ಚುಲಿ ಹೇಳಾಕತ್ತಿದ್ದೆ, ಈಗ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ದೇರ್ ಆರ್ ಟೂ ಚಾರ್ಜಸ್ Q1 ಆ್ಯಂಡ್ Q2, ಬೋತ್ ಆರ್ ಪಾಸಿಟಿವ್ ಚಾರ್ಜಸ್. ಇವೆರಡು ನೋಡು ಫೋರ್ಸ್ ಬರ್ತೈತಿ ಡೆಫಿನೆಟ್ಲಿ. ಯಾವ ಕೈಂಡ್ ಆಫ್ ಫೋರ್ಸ್ ಬರುತ್ತೆ? ರಿಪಲ್ಸಿವ್ ಫೋರ್ಸ್. ಈಗ ನನ್ನ ಕ್ವಶನ್ ಏನಂದ್ರೆ, ಈಗ ಈ ಚಾರ್ಜ್ ಇದನ್ನು ರಿಪಲ್ಸಿವ್ ಫೋರ್ಸ್ ಹಾಕಿ ದುಗಿಸ್ತಿರ್ತದೆ, ಹಿಂಗೆ ರಿಪೆಲ್ ಮಾಡ್ತಿರುತ್ತೆ. ಟುಗೆದರ್ ವಿತ್ ದ್ಯಾಟ್ Q2 Q1 ರಿಪೆಲ್ ಮಾಡುತ್ತೆ. ಅಂದರೆ ಪರಸ್ಪರ ಮ್ಯೂಚುವಲ್ ಫೋರ್ಸ್ ಇರ್ತೈತಿಲ್ಲ. ದಟ್ ಮೀನ್ಸ್ ಹಿಯರ್ ವಿ ಕೆನಾಟ್ ಸೇ just Q1 is repelling Q2. Q2 also repels Q1. Both are repelling each other. ಸೊ ಈಗ ನನ್ನ ಕ್ವಶನ್ ಏನಂದರೆ, ಈ Q1ಗೆ ಇಲ್ಲಿ Q2 ಐತಿ ಅಂದರೆ ದೆರ್ ಈಸ್ ಪ್ರೆಸೆನ್ಸ್ ಆಫ್ ಒನ್ ಮೋರ್ ಚಾರ್ಜ್, ಐ ಶುಡ್ ರಿಪೆಲ್ ಇಟ್ ಅಂತ. ಹೌ ವಿಲ್ Q1 ಕಮ್ ಟು ನೋ? ಅಂದರೆ Q1ಗೆ ಹೆಂಗೆ ಗೊತ್ತಾಗ್ತೈತಿ? ಇಲ್ಲಿ ಬಾಜು Q2 ಐತಿ, ನಾ ಅದನ್ನು ದುಗಿಸ್ಬೇಕಂತ. ಇಲ್ಲಿ ಕಣ್ಣು ಐತಾನೆ ಇದಕ್ಕೇನ್ರಿ? ಓಕೆ, ಡಸ್ Q1 have eyes to see that there is one more charge here Q2 and I have to repel it? No. ಮತ್ತು ಹೆಂಗೆ ಗೊತ್ತಾಗ್ತದೆ ಚಾರ್ಜ್ಗೆ ಅಂದರೆ, there is ನಾಗಲೇ ಹೇಳಿದ್ರೆ there is something called as electric field surrounding a charge. That we will learn in the later half of this chapter in detail. Right now ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ there is some space, there is some region where this Q1 has its impact. ಅಂದ್ರೆ ಈ Q1 ಅಡ್ಡ ಅದು, ಇದು ನನ್ನ ಜಾಗ ಅಂತ ಹೇಳ್ತೈತೆ ಯಾವುದು? Q1. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇರುತ್ತಿರಲ್ಲ Q1 ಸುತ್ತಲ ಸರೌಂಡಿಂಗ್ Q1, ಆ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಲೈಕ್ ನೀವು ಹೈಸ್ಕೂಲ್ನೊಳಗೆ ಕಲ್ತಿರ್ಬೋದು, ಒಂದು ಮ್ಯಾಗ್ನೆಟ್ ನಾವು ಕನ್ಸಿಡರ್ ಮಾಡಿದರೆ ನಾರ್ತ್ ಪೋಲ್ ಸೌತ್ ಪೋಲ್ ಅಂಥೇಳಿ ನೀವು ಸ್ಕೂಲ್ನೊಳಗೆ ಚೆಂದಾಗಿ ಕಲ್ತಿದ್ರೆ ಅಲ್ಲಿ ಹೇಳಿರ್ತಾರೆ ಏನಂತ, ದೇರ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸರೌಂಡಿಂಗ್ ದ ಮ್ಯಾಗ್ನೆಟ್ ವಿಚ್ ಸ್ಟಾರ್ಟ್ ಫ್ರಮ್ ದ ನಾರ್ತ್ ಪೋಲ್ ಆ್ಯಂಡ್ ಎಂಡ್ ಆಟ್ ದ ಸೌತ್ ಪೋಲ್. ಆ್ಯಕ್ಚುಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಿರ್ತಾವು ಒಂದು ಚಾರ್ಜ್ ಸುತ್ತಲು ಅಂತ ಹೇಳಕತ್ತೀನಲ್ಲ, ಇದೂ ಮುಂದೆ ಇದೇ ಚಾಪ್ಟರ್ನೊಳಗೆ ಸೆಕೆಂಡ್ ಹಾಫ್ ಆಫ್ ದಿಸ್ ಚಾಪ್ಟರ್ನೊಳಗೆ ಡಿಟೇಲ್ ಒಳಗೆ ಬರ್ತೈತಿ. ಸೊ ಈಗ ಇನ್ನೊಂದು ಸರ್ತಿ ನಾ ಏನು ಹಾಕಿ ಟ್ರೈ ಮಾಡಾಕತ್ತೀನಿ, ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಪರ್ಮಿಟಿವಿಟಿ ಮೀನ್ಸ್. ಅದ್ರ ಸಲುವಾಗಿ ನಾ ಏನಂದೆ, ಒಂದು ಪಾಸಿಟಿವ್ ಚಾರ್ಜ್ ತಗೋರಿ. ಈ ಪಾಸಿಟಿವ್ ಚಾರ್ಜ್ ಸುತ್ತಲೇ ದೇರ್ ವಿಲ್ ಬಿ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್. ಆ ಇಲೆಕ್ಟ್ರಿಕ್ ಫೀಲ್ಡ್ನೊಳಗೆ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿರ್ತಾವಲ್ಲ, ಈಗ ಲೈಕ್ let us consider there are two charges Q1 and Q2. Q1 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ, ಹೌದಾ? ನೆಕ್ಸ್ಟ್ Q2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವೆ.
imaginary ಇರ್ತಾವೆ, we cannot see them. Okay, experimentally we can show that there are something like that there is something like that ಅಂತ. ಎಕ್ಸಾಕ್ಟ್ಲಿ ಲೈನ್ಸ್ ಹಿಂಗೆ ಇರ್ತಾವೆ, ಸ್ಟ್ರೇಟ್ ಲೈನ್ಸ್ ಇರ್ತಾವೆ, ಬ್ಲೂ ಕಲರ್ ರೆಡ್ ಕಲರ್ ಇರ್ತಾವೆ, ಹಿಂಗೆ ಅಂತಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ಪ್ರೂವ್ ಮಾಡ್ಬೋದು ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ. ಈಗ ಈ +Q1 ಅಂತ ತೊಗೊಂಡಿದ್ದಲ್ಲ, ಇದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವೆ, +Q2 ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದಾವೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎರಡೂ ಹಿಂಗೆ ಯಾವಾಗ ಓವರ್ಲ್ಯಾಪ್ ಆಗ್ತಾವಲ್ಲ ಅಥವಾ ಇಂಟರ್ಸೆಕ್ಟ್ ಆಗ್ತಾವಲ್ಲ, ಅವಾಗ ದಿ ಅಮೌಂಟ್ ಆಫ್ ಇಂಟರ್ಸೆಕ್ಷನ್ ಆರ್ ಅಮೌಂಟ್ ಆಫ್ ಓವರ್ಲ್ಯಾಪ್ನಿಂಗ್ನಿಂದ ಅಲ್ಲೇ ಫೋರ್ಸ್ ಜನರೇಟ್ ಆಗ್ತೈತಿ. ಎಷ್ಟು ಫೋರ್ಸ್ ಬರ್ತೈತಿ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಇಂಟರಾಕ್ಷನ್ ಈಸ್ ದೇರ್ ಬಿಟ್ವೀನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ದ ಟೂ ಚಾರ್ಜಸ್. ಸೊ ಈಗ ನಾನು ನಿಮ್ಗೆ ಆಗಲೇ ಹೇಳಿದ್ದೆ, ಈವನ್ ಇಫ್ ಯು ಡು ನಾಟ್ ಚೇಂಜ್ ದ ಟೂ ಚಾರ್ಜಸ್ ಆ್ಯಂಡ್ ಈವನ್ ಇಫ್ ಯು ಡು ನಾಟ್ ಚೇಂಜ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಆ್ಯಂಡ್ ಇಫ್ ಯು ಓನ್ಲಿ ಚೇಂಜ್ ದ ಮೀಡಿಯಮ್, ಅಂದರೆ ಚಾರ್ಜನ್ನು ಚೇಂಜ್ ಮಾಡಲಾರ್ದ, ಚಾರ್ಜನ್ನು ಚೇಂಜ್ ಮಾಡಿದ್ರೆ ಫೋರ್ಸ್ ಅಂತೂ ಚೇಂಜ್ ಆಗೇ ಆಗ್ತೈತಿ, ಡಿಸ್ಟೆನ್ಸ್ ಚೇಂಜ್ ಮಾಡಿದ್ರೆ ಫೋರ್ಸ್ ಚೇಂಜ್ ಆಗೇ ಆಗ್ತೈತಿ. ನಾನು ಹೇಳಕತ್ತೀನಿ, ಚಾರ್ಜನ್ನು ಕಾನ್ಸ್ಟೆಂಟ್ ಇಟ್ಟು ಫಿಕ್ಸ್ಡ್ ಇಟ್ಟು, ಡಿಸ್ಟೆನ್ಸನ್ನು ಫಿಕ್ಸ್ಡ್ ಇಟ್ಟು, ಮೀಡಿಯಮ್ ಅಷ್ಟು ಚೇಂಜ್ ಮಾಡಿದರೂ ಕೂಡ ಫೋರ್ಸ್ ಚೇಂಜ್ ಆಗ್ತೈತಿ ಅಂತ ಹೇಳಿದ್ದೆ ನಾನು ನಿಮ್ಗೆ. ಯಾಕೆ ಅಂತ ಹೇಳ್ತೇನೆ. ಈಗ ಲೈಕ್ ನೋಡಿರಿ, ಒಂದು ಪಾಸಿಟಿವ್ ಚಾರ್ಜ್ ಕನ್ಸಿಡರ್ ಮಾಡಿರಿ, +Q1. ಇದನ್ನು ನೀವು ತೊಗೊಂಡು ಹೋಗಿ ವ್ಯಾಕ್ಯೂಮ್ನೊಳಗೆ ಇಟ್ಟರೆ, ಫ್ರೀ ಸ್ಪೇಸ್ ಔಟ್ಸೈಡ್ ಅರ್ತ್ಸ್ ಅಟ್ಮಾಸ್ಫಿಯರ್ ಏನು ನಾವು ವ್ಯಾಕ್ಯೂಮ್ ಅಂತ ಕರಿತೀವಲ್ಲ, ಅಲ್ಲೇ ಹೋಗಿ ಈ ಪಾಸಿಟಿವ್ ಚಾರ್ಜನ್ನು ಇಟ್ಟರೆ, ಈ ಪಾಸಿಟಿವ್ ಚಾರ್ಜ್ನಿಂದ ಬರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರ್ತಾವಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಈ ವ್ಯಾಕ್ಯೂಮ್ ವೆರಿ ಈಸಿಲಿ ಪಾಸ್ ಆಗಕ್ಕೆ ಬಿಡ್ತೈತೆ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಮೂವ್, ದೇ ಕ್ಯಾನ್ ಟ್ರಾವೆಲ್, ದೇ ಕ್ಯಾನ್ ಪಾಸ್ ಥ್ರೂ ವ್ಯಾಕ್ಯೂಮ್ ವೆರಿ ಈಸಿಲಿ. ಅಂದರೆ ವ್ಯಾಕ್ಯೂಮ್ ಏನು ಸ್ಪೇಸ್ ಐತಲ್ಲ, ಖಾಲಿ ಜಾಗ, ಅದು ಈ ಚಾರ್ಜ್ನಿಂದ ಬರುವಂಥ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಆರತಿ ಮಾಡಿ ಕರಿತೈತದೆ, ಬರ್ರಿ ಅಂತೇಳಿ. ಕಿರಿಕಿರಿ ಮಾಡೋಂಗಿಲ್ಲ, ಅಪೋಸ್ ಮಾಡೋಂಗಿಲ್ಲ. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವೆರಿ ಹ್ಯಾಪಿ ಟು ಮೂವ್ ಥ್ರೂ ವ್ಯಾಕ್ಯೂಮ್. ವ್ಯಾಕ್ಯೂಮ್ನೊಳಗೆ ಭಾರಿ ಈಸಿಲಿ ಮೂವ್ ಆಗ್ತಾವೆ. ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇದು ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೀವು ಮೀಡಿಯಮ್ ಚೇಂಜ್ ಮಾಡಿ ಏರ್ನೊಳಗೆ ತೊಗೊಂಡು ಹೋಗಿಡ್ರಿ, ಏರ್ ಅಥವಾ ವಾಟರ್ನೊಳಗೆ ಮಾಲಿಕ್ಯೂಲ್ಸ್ ಇರ್ತಾವೆ, ಆಟಮ್ಸ್ ಇರ್ತಾವೆ. ವ್ಯಾಕ್ಯೂಮ್ ಅಂದರೆ ಕಂಪ್ಲೀಟ್ಲಿ ಎಂಟಿ ಇರ್ತೈತೆ, ಖಾಲಿ ಇರ್ತೈತೆ. ಸೊ ಈಗ ವಾಟರ್ನೊಳಗೆ ನೀವು ತೊಗೊಂಡು ಹೋಗಿಟ್ರಿ, ಸೇಮ್ ಚಾರ್ಜ್ +Q1. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲೂ ಇರ್ತಾವೆ, ಬಟ್ ದೀಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ which were very easily moving through vacuum, they cannot move easily, cannot pass through easily. Move ಅನ್ನೋಕ್ಕಿಂತ cannot pass easily. ಎಲ್ಲೇ ವಾಟರ್ನೊಳಗೆ, ವಾಟರು ತನ್ನ ಒಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ಪಾಸ್ ಆಗೋಕ್ಕೆ ಪರ್ಮಿಷನ್ ಕೊಡ್ತೈತಿ. ಬಟ್ ವ್ಯಾಕ್ಯೂಮ್ನೊಳಗೆ ಏನು ಪರ್ಮಿಷನ್ ಜಾಸ್ತಿ ಐತಲ್ಲ, ವ್ಯಾಕ್ಯೂಮ್ನೊಳಗೆ ಏನು ಪರ್ಮಿಷನ್ ಐತಲ್ಲ, ದಟ್ ಈಸ್ ಮ್ಯಾಕ್ಸಿಮಮ್. ನಾನು ನಿಮಗೆ ಅದ ಹೇಳಾಕತ್ತೇನೆ. ಈಗ ಲೈಕ್ ನೀವು ಇದು ಆಗಲೇ ಕೊರೋನಾದೇನೋ ಎಕ್ಸಾಂಪಲ್ ಹೇಳಿದೆ, ಅದನ್ನು ಬಿಟ್ಟರೆ ಈಗ ನಿಮ್ಮ ಮನೆಗೆ ನಿಮ್ಮ ಫ್ಯಾಮಿಲಿ ಒಳಗೆ ರಿಲೇಟಿವ್ಸ್ ಇರ್ತಾರೆ ಬೇರೆ ಬೇರೆ. ಸೊ ಬೇರೆ ಬೇರೆ ರಿಲೇಟಿವ್ಸ್ ಮನೆಯಾಗ ನಿಮಗೆ ಬೇರೆ ಬೇರೆ ಕೈಂಡ್ ಆಫ್ ಪರ್ಮಿಷನ್ ಇರ್ತದೆ. ಯಾರೋ ಒಬ್ಬರು ಪರ್ಟಿಕ್ಯುಲರ್ ಫ್ಯಾಮಿಲಿ ನಿಮ್ಮ ರಿಲೇಷನ್ ಅದಾರ, ಅಲ್ಲಿ ಹೋದ್ರಿ ಅಂದ್ರೆ ನೀವು ಆಲ್ಮೋಸ್ಟ್ ನಿಮ್ಮ ಮನ್ಯಾಗ ಹೆಂಗೆ ಇರ್ತೀರಿ ಅಲ್ಲೂ ಹಂಗೆ ಬಿಹೇವ್ ಮಾಡ್ತಿರ್ತೀರಿ. ಓಕೆ, ಯಾವ್ದು ರೂಮರಾಗ ಹೋಗೋದು, ಏನು ಬೇಕಾದ್ ಮಾಡೋದು, ಟಿ ವಿ ರಿಮೋಟ್ ನಿಮ್ಮ ಕೈಗೆ ಇರ್ತೈತಿ. ಬಟ್ ಒಂದಿಷ್ಟು ರಿಲೇಟಿವ್ಸ್ ಮನೆಗೆ ಇರ್ತಾವೆ, ಅಲ್ಲಿ ನಿಮಗೆ ಹೋಗೋಕ್ಕೆ ಸೇರ್ತಿರಂಗಿಲ್ಲ. ಅಲ್ಲಿ ನಿಮಗೆ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರ್ತಾವೆ, ಪರ್ಮಿಷನ್ ಸೇಮ್ ಇರೋಂಗಿಲ್ಲ. ಸೊ ಲೈಕ್ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಿಗೆ ವ್ಯಾಕ್ಯೂಮ್ ಇತ್ತಂದ್ರೆ ಭಾರಿ ಖುಷಿ, ವೆರಿ ಈಸಿಲಿ ಪಾಸ್ ಆಗ್ತಾವೆ. ಏರ್ ಇದ್ರೆ ಸ್ವಲ್ಪ ರಿಸ್ಟ್ರಿಕ್ಷನ್, ಈಸಿಲಿ ಮೂವ್ ಆಗಂಗಿಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. That means different media is a plural form of medium. Different media allow the electric field lines or to different extent. ಅಥವಾ ನಾವು ಹೆಂಗೆ ಹೇಳ್ಬೋದು, ಬೇರೆ ಬೇರೆ ಮೀಡಿಯಮ್ ತಮ್ಮ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗೋಕ್ಕೆ ಪರ್ಮಿಷನ್ ಬೇರೆ ಬೇರೆ ಕೊಡ್ತಾವೆ. ಒಂದೊಂದು ಜಾಸ್ತಿ ಪರ್ಮಿಷನ್ ಕೊಡ್ತಾವೆ, ಒಂದೊಂದು ಕಡಿಮೆ ಪರ್ಮಿಷನ್ ಕೊಡ್ತಾವೆ. ಲೈಕ್ ವೆರಿ ಈಸಿಲಿ ಮೂವ್ ಆಗೋದು ಎಲ್ಲೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವ್ಯಾಕ್ಯೂಮ್ನೊಳಗೆ. ನೆಕ್ಸ್ಟ್ ಕಮ್ಸ್ ಏರ್, ನೆಕ್ಸ್ಟ್ ಕಮ್ಸ್ ವಾಟರ್. ಸೊ ಡಿಫ್ರೆಂಟ್
ವ್ಯಾಲ್ಯೂಸ್ ಇರ್ತಾವೆ. ಸೊ ನಾ ಆಗಲೇ ಏನು ಹೇಳಾಕತ್ತೀನಲ್ಲ, ಆ ಎಪ್ಸಿಲಾನ್ ಅಂತ ಏನೋ ಬರೋದು ನೋಡ್ರಿ ನಾವು ಆ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದಾಗ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಬರ್ತೈತಿ ಕಾಲ್ಡ್ ಆಸ್ ಎಪ್ಸಿಲಾನ್ ಅಂಥೇಳಿ. ಸೊ ದಿಸ್ ಎಪ್ಸಿಲಾನ್ ಈಸ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ. Permittivity is nothing but how much permission that particular medium gives for the electric field lines to pass through it. Like ನಾ ಹಿಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಹಂಗೆ ವ್ಯಾಕ್ಯೂಮದ ಪರ್ಮಿಟಿವಿಟಿ ಬೇರೆ, ಏರ್ದು ಪರ್ಮಿಟಿವಿಟಿ ಬೇರೆ. ಪರ್ಮಿಟಿವಿಟಿ ಅಂದ್ರೇನು, ಆ ಮೀಡಿಯಮ್ ಅದು ವ್ಯಾಕ್ಯೂಮ್ ಇರಲಿ, ಏರ್ ಇರಲಿ, ವಾಟರ್ ಇರಲಿ, ಗ್ಲಾಸ್ ಇರಲಿ, ಸಮ್ ಅದರ್ ಮೀಡಿಯಾ ಇರಲಿ, ಆ ಮೀಡಿಯಮ್ಮು ತನ್ನ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಪಾಸ್ ಆಗೋಕ್ಕೆ ಎಷ್ಟರ ಮಟ್ಟಿಗೆ ಪರ್ಮಿಷನ್ ಕೊಡ್ತೈತಿ ಅನ್ನೋದು ಪರ್ಮಿಟಿವಿಟಿ. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್. ಇಲ್ಲಿ ನಾನು ನಿಮ್ಗೆ ಪರ್ಮಿಟಿವಿಟಿದು ಡೆಫಿನಿಷನ್ ಬರೆಸ್ತೇನೆ, ವಿಚ್ ಇಸ್ ನಾಟ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್. ಯು ವಿಲ್ ಹ್ಯಾವ್ ಟು ರೈಟ್ ಇಟ್ ಡೌನ್. ಪರ್ಮಿಟಿವಿಟಿ, ಅಥವಾ ವಿಲ್ ಸ್ಟಾರ್ಟ್ ಇಟ್ ಲೈಕ್ ದಿಸ್: ಇಟ್ ಈಸ್ ದ ಇನ್ವರ್ಸ್ ಡಿಗ್ರಿ ಆಫ್, ಇದನ್ನು ಬರ್ಕೋಬೇಕು ನೀವು, ಇದನ್ನು ಎಕ್ಸಾಮ್ನೊಳಗೆ ಕೇಳೋಂಗಿಲ್ಲ, ಬಟ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಪರ್ಮಿಟಿವಿಟಿ. ಬಿಕಾಸ್ ಒಂದು ಸರ್ತಿ ಪರ್ಮಿಟಿವಿಟಿ ನಾವು ಕಲ್ತ ಮೇಲೆ ಮತ್ತು ಮುಂದೆ ಆಬ್ಸಲ್ಯೂಟ್ ಪರ್ಮಿಟಿವಿಟಿ, ರಿಲೇಟಿವ್ ಪರ್ಮಿಟಿವಿಟಿ ಅಂತ ಎರಡು ಟೈಪ್ ಬರ್ತಾವೆ. ಸೊ ಅದು ನಿಮಗೆ ಕ್ಲಿಯರ್ ಆಗ್ಬೇಕಂದ್ರೆ ಇದು ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ವಾಟ್ ಈಸ್ ಪರ್ಮಿಟಿವಿಟಿ? ಆಗಲೇ ಅಲ್ಲಿ ಫಾರ್ಮುಲಾದಾಗ ಬಂದಿತ್ತು ನೋಡ್ರಿ, ನಾ ಬರೋದನ್ನೆಲ್ಲ 1/4πε. ಎಪ್ಸಿಲಾನ್ ಅಂತ ಅಷ್ಟೇ ಬರೋದ್ರೆ ಪರ್ಮಿಟಿವಿಟಿ. ಅದು ಯಾವುದರ ಮೀಡಿಯಮ್ದಾಗಿರ್ಬೋದು, ಅದು ಏರು ಇರ್ಬೋದು, ವಾಟರ್ ಇರ್ಬೋದು, ಯಾವುದರ ಇರ್ಬೋದು. ಯಾವಾಗ ಅದಕ್ಕೆ ಕೆಳಗೆ ಹಿಂಗೆ ನಾಟ್ ಬರೀತಾರಲ್ಲ, ಅವಾಗ ಅವ್ರು ಇಂಡಿಕೇಟ್ ಮಾಡಾಕತ್ತಾರ ನಾವಿಲ್ಲೇ ವ್ಯಾಕ್ಯೂಮದ್ದ ಬರೆದೀವಿ ಅಂತ. ಎಪ್ಸಿಲಾನ್ ಅಷ್ಟೇ ಬರೆದ್ರೆ ಪರ್ಮಿಟಿವಿಟಿ, ಎಪ್ಸಿಲಾನ್ ನಾಟ್ ಅಂತ ಬರೆದ್ರೆ ಪರ್ಟಿಕ್ಯುಲರ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಆಮೇಲೆ ಇನ್ನೊಂದು ಮಾತು ಹೇಳ್ಬೇಕು ನಾನು ನಿಮಗಿಲ್ಲೇ, ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಆಮೇಲೆ ವ್ಯಾಕ್ಯೂಮ್ ಸ್ಪೆಲ್ಲಿಂಗ್ ಒಂದಿಷ್ಟು ಮಂದಿ ದಿನ ಇಲ್ಲಿ ಬರೆಯೋದು ನೋಡಿ ತಪ್ಪರಿ ಆಗತ್ತಾರ ಅಂತಲೂ ಅಂದ್ಕೊಂಡಿರ್ಬೋದು, ಗೊತ್ತಿಲ್ಲ. ಬಿಕಾಸ್ ನಾನು ನೋಡೀನಿ ಭಾಳ ಜನ ಹಿಂಗೆ ಬರೀತಾರೆ, CCUM. ಓಕೆ, ಒಂದು ಸೆಕೆಂಡ್, ಈ ಕಡೆ ಎಲ್ಲರೂ ಬೇರೆ ಕಡೆ ಬರೀತೀನಿ. ಹಿಂಗೆ ಸಾರಿ, ಇದು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತೈತೆ ರೀ ಪೆನ್. ಜಸ್ಟ್ ಅ ಮಿನಿಟ್. ಓಕೆ, ಆ್ಯಕ್ಚುಲಿ ಸ್ವಲ್ಪ ಪೆನ್ನಿಂದೇನೋ ಪ್ರಾಬ್ಲಮ್ ಆಗೈತೆ ಮತ್ತೆ ಅಡ್ಡಿಲ್ಲ, ಸದ್ಯ ಅಂತೂ ಇಟ್ಸ್ ರೈಟಿಂಗ್. ಸೊ ನಾನು ಹೇಳಾಗ್ತಿದ್ದೆ, ವ್ಯಾಕ್ಯೂಮ್ ಜನರಲಿ ಹಿಂಗೆ ಬರ್ತಿರ್ತಾರೆ CCUM ಅಂತ. ನಾನು ಸ್ಟಾರ್ಟಿಂಗ್ ಹಂಗೆ ಅಂದ್ಕೊಂಡಿದ್ದೆ ವೆನ್ ಐ ವಾಸ್ ಅ ಸ್ಟೂಡೆಂಟ್. ಅದು ಪ್ರಾಬ್ಲಮ್ ಆಗ್ತೈತಿ ಬಿಕಾಸ್ ಪ್ರೊನೌನ್ಸಿಯೇಷನ್ ಒಳಗೆ ಹಂಗೆ ಅನಿಸ್ಬಿಡ್ತೈತೆ. ಇಟ್ಸ್ ನಾಟ್ ಲೈಕ್ ದ್ಯಾಟ್, ಇಟ್ ಈಸ್ ಆ್ಯಕ್ಚುಲಿ VACWM. ಸೊ ನಾನು ನಿಮ್ಗೆ ಹೇಳಾಗ್ತದೆ ಪರ್ಮಿಟಿವಿಟಿ ಡೆಫಿನಿಷನ್. ಅದರಾಗ ಆ ಫಾರ್ಮುಲಾದೊಳಗೆ ಏನು 1/4πε ಅಂತ ಬಂತಲ್ಲ, ಎಪ್ಸಿಲಾನ್ ಅಂತ ಬರೆದ್ರೆ ಪರ್ಮಿಟಿವಿಟಿ. ಅದು ಯಾವುದರ ಮೀಡಿಯಮ್ ಆಗಿರಬಹುದು, ಜನರಲ್ ಸಿಂಬಾಲ್ ಅದು ಪರ್ಮಿಟಿವಿಟಿದು. ಅದಕ್ಕೆ ನಾಟ್ ಅಂತ ಹಾಕಿದರೆ ಪರ್ಟಿಕ್ಯುಲರ್ಲಿ ದೇ ಆರ್ ಟಾಕಿಂಗ್ ಅಬೌಟ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಅಂತ ಅರ್ಥ. ಇನ್ನೊಂದು ಮಾತು ನಾನು ನಿಮ್ಗೆ ಹೇಳ್ಬೇಕಂತ ಹೇಳಾಗತ್ತಿದೆ, ಏನಂದರೆ ಇಟ್ ಈಸ್ ಫೌಂಡ್ ದ್ಯಾಟ್ permittivity of vacuum is almost same as permittivity of air. So adukku whether the two charges Q1 and Q2 are placed in vacuum or they are placed in air, ನಾವು ಎಪ್ಸಿಲಾನ್ ನಾಟ್ ಅಂತನ ಬರೆದು ಬಿಡ್ತೀವಿ. ಹೆಚ್ಚಾಗಿ ವ್ಯಾಕ್ಯೂಮ್ ಮತ್ತು ಏರ್ದು ಪರ್ಮಿಟಿವಿಟಿ ಆಲ್ಮೋಸ್ಟ್ ಸೇಮ್ ತೊಗೊತೀವಿ. ಸೊ ಡೆಫಿನೇಷನ್ ಆಫ್ ಪರ್ಮಿಟಿವಿಟಿ ಕಡೆ ಬರೋಣ ನಾವೀಗ. ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ ಆ ಡೆಫಿನೇಷನ್ ಬೇಕಾಗ್ತೈತಿ, ವಿಚ್ ಈಸ್ not generally asked in the exam, but still. So permittivity, it is the inverse. What this inverse means anta amale explain ಮಾಡ್ತೀನಿ. It is the inverse degree of permission. It is the inverse degree of permission given for the to the electric field lines to pass through the
given medium. ಆ್ಯಕ್ಚುಲಿ ನಾವು ಡೆಫಿನೇಷನ್ ಹೆಂಗೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಪರ್ಮಿಟಿವಿಟಿ ಆಫ್ ದ ಮೀಡಿಯಮ್ ಈಸ್ ದ ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ಈಸ್ ದ ಅಂತ ಸ್ಟಾರ್ಟ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ಅಂದರೆ ವಾಟ್ ಈಸ್ ಪರ್ಮಿಟಿವಿಟಿ ಆಫ್ ಅ ಮೀಡಿಯಮ್ ಅಂದರೆ ಒಂದು ಮೀಡಿಯಮ್ಮಿನ ಪರ್ಮಿಟಿವಿಟಿ ಅಂದ್ರೆ ಏನು ಅಂತ ಕೇಳ್ತಾರೆ. ಅಂದರೆ ಎಕ್ಸಾಮ್ನ ಕೇಳಂಗಿಲ್ಲ, ನಮ್ಗೆ ಅರಂಗ ಅರ್ಥ ಮಾಡ್ಕೊಳ್ಳೋಕೆ. ಒಂದು ಮೀಡಿಯಮಿನ ಪರ್ಮಿಟಿವಿಟಿ ಅಂದ್ರೆ ಏನು ಅಂದರೆ ಇಟ್ ಈಸ್ ದ ಇನ್ವರ್ಸ್ ಡಿಗ್ರಿ ಆಫ್ ಪರ್ಮಿಷನ್ ಗಿವನ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಟು ಪಾಸ್ ಥ್ರೂ ದ ಗಿವನ್ ಮೀಡಿಯಮ್. ಈಗ ಇಲ್ಲಿ ತನಕ ನಾವು ಎಕ್ಸ್ಪ್ಲನೇಷನ್ ಮಾಡಿದ್ದು ನೀವು ಕೇಳಿದ ಪ್ರಕಾರ ನನಗೆ ನೀವು ಹೇಳ್ರಿ, ಯಾವುದು ಯಾವುದಕ್ಕೆ ಬೆಸ್ಟ್ ಪರ್ಮಿಟಿವಿಟಿ ಐತಿ ಅಂದ್ರೆ ಯಾವ ಮೀಡಿಯಮ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವೆರಿ ಈಸಿಲಿ ಪಾಸ್ ಆಗ್ತಾವೆ. ಆನ್ಸರ್ ಈಸ್ ವ್ಯಾಕ್ಯೂಮ್, ಹೌದಾ? ಸೊ ದ್ಯಾಟ್ ಮೀನ್ಸ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ಈಸ್ ಹೈಯೆಸ್ಟ್ ಅಂತ ಆಗ್ಬೇಕಲ್ಲ, ಹೌದಲ್ರಿ? ಬಟ್ ಹಂಗಿಲ್ಲ. ಈ ಪರ್ಮಿಟಿವಿಟಿದ ವ್ಯಾಲ್ಯೂಸ್ ಹೆಂಗಿರ್ತಾವೆ ಅಂದ್ರೆ ಇನ್ವರ್ಸ್ ವ್ಯಾಲ್ಯೂಸ್ ಇರ್ತಾವೆ. ಇವು ಇನ್ವರ್ಸ್ ಡಿಗ್ರಿ ಅಂದ್ರೆ ಲೆಸ್ಸರ್ ದ ವ್ಯಾಲ್ಯೂ ಮ್ಯಾಥಮೆಟಿಕಲ್ ವ್ಯಾಲ್ಯೂ ಕೊಡ್ತಾರೆ. ಈಗ ಅದಕ್ಕೆ ಲೆಸ್ಸರ್ ದ ವ್ಯಾಲ್ಯೂ ಆಫ್ ಪರ್ಮಿಟಿವಿಟಿ ಮೋರ್ ಈಸ್ ಪರ್ಮಿಷನ್. ಈಗ ಹೆಂಗಂದ್ರೆ ಒಂದು ಕೆಲಸ ಮಾಡಿರಿ, ಫಸ್ಟಿಗೆ ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಇದು ಡೆಫಿನೇಷನ್ ಬರ್ಕೊಂಡಿರಿ, ದೋಸ್ ಹು ಆರ್ ಇಂಟ್ರೆಸ್ಟೆಡ್. ಆಮೇಲೆ ನಿಮಗೆ ಬೇಕಾಗ್ತೈತಿ ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಪರ್ಮಿಟಿವಿಟಿ ಅಂದ್ರೆ ಏನಂತ ಎಕ್ಸಾಕ್ಟ್ಲಿ. ಸೊ ಪರ್ಮಿಟಿವಿಟಿ ಅಂದ್ರೆ ಇನ್ವರ್ಸ್ ಡಿಗ್ರಿ ಆಫ್ ಪರ್ಮಿಷನ್ ಅಂತ ಯಾಕೆ ಅಂತಾರೆ ಅನ್ನೋದೊಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನಾನು ನಿಮಗೆ. ಲೆಟ್ ಅಸ್ ಸೇ ದೇರ್ ಆರ್ ಟೂ ಮೀಡಿಯಾ, ಒಂದು ಮೀಡಿಯಮ್ ಎ ಇನ್ನೊಂದು ಮೀಡಿಯಮ್ ಬಿ. ಈಗ ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಎ ಈಸ್ 3, ಪರ್ಮಿಟಿವಿಟಿ ಆಫ್ ಮೀಡಿಯಮ್ ಬಿ ಈಸ್ 4 ಅಂತ ಅಂದ್ಕೊಡಿ. ಐ ಆಮ್ ಗಿವಿಂಗ್ ವ್ಯಾಲ್ಯೂಸ್ ಟು ದ ಪರ್ಮಿಟಿವಿಟಿ. ಲೈಕ್ ಇವು ಆರ್ಬಿಟ್ರರಿ ವ್ಯಾಲ್ಯೂಸ್, ಇವು ರ್ಯಾಂಡಮ್ ವ್ಯಾಲ್ಯೂಸ್ ನಾ ಕೊಟ್ಟಿದ್ದು. ಈಗ ಲೈಕ್ ವ್ಯಾಕ್ಯೂಮ್ದೊಂದು ನಾ ಇಲ್ಲಿ ಬರೆದ್ರೆ ಆಗಲೇ ಬರೀ ಆಗ್ತೈತೆ ನೋಡ್ರಿ. ನಾ ದೇರ್ ಈಸ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ ಫಾರ್ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್ ವಿಚ್ ಈಸ್ ಎಪ್ಸಿಲಾನ್ ನಾಟ್. ದಿಸ್ ಈಸ್ ಒರಿಜಿನಲ್ ವ್ಯಾಲ್ಯೂ 8.854 × 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಹೇಳಿ ಅದ್ರದ್ದು ಯೂನಿಟ್ ಬರ್ತೈತೆ. ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್ ಲೇಟರ್. ಈಗ ವಾಪಸ್ ಬಂದ್ರೆ ಇಲ್ಲಿ ಮೀಡಿಯಮ್ ಎದ ಪರ್ಮಿಟಿವಿಟಿ ಎಷ್ಟು 3, ಮೀಡಿಯಮ್ ಬಿದು ಎಷ್ಟು ಅಂತ ಅಂದ್ಕೊಂಡು ನಾವು ಫಾರ್ ಎಕ್ಸಾಂಪಲ್ 4. Now you tell me where electric field lines can pass easily. Andra permittivity is nothing but the permission given for electric field lines. Now if permittivity of the medium A is 3 and permittivity of medium B is 4, where can electric field lines pass easily? Okay, answer is medium A. ಯಾಕಂದ್ರೆ ಇಲ್ಲಿ ನೀವು ಹೇಳ್ಬೋದು, ಇಲ್ಲಿ ಸರ್ ಪರ್ಮಿಟಿವಿಟಿ ಇಲ್ಲಿ ಮತ್ತು 4 ಐತಲ್ಲ, ಜಾಸ್ತಿ ಐತಲ್ಲ. ಹಂಗಲ್ಲ, ಇದ್ರ ವ್ಯಾಲ್ಯೂಸು ಇನ್ವರ್ಸ್ ಡಿಗ್ರಿ ಇರ್ತಾವೆ. ಲೆಸ್ಸರ್ ದ ವ್ಯಾಲ್ಯೂ ಮೋರ್ ಈಸ್ ದ ಪರ್ಮಿಷನ್. ಅಂದ್ರೆ ಪರ್ಮಿಟಿವಿಟಿ ಒಂಥರ ನಿಮ್ಮದು ರ್ಯಾಂಕ್ ಇದ್ದಂಗೆ, ಕ್ಲಾಸ್ ರೂಮ್ನೊಳಗೆ ರ್ಯಾಂಕ್. ಈಗ ಲೈಕ್ ಯಾರೋ ಒಬ್ಬರು ಫಸ್ಟ್ ರ್ಯಾಂಕ್ ಬಂದಾರ ಕ್ಲಾಸಿಗೆ, ಯೂನಿಟ್ ಟೆಸ್ಟ್ನೊಳಗೆ ಫಸ್ಟ್ ರ್ಯಾಂಕ್ ಬಂದಾರ, ಇನ್ನೊಬ್ಬರು 30th ರ್ಯಾಂಕ್ ಬಂದಾರ. ಯಾವ್ದು ಬೆಟರ್ ಇದ್ರಾಗ? ಹಿಂಗನಾಗ ಬರ್ತೈತಿ 30th ರ್ಯಾಂಕ್ ಬಂದವರು ನನ್ನ ಕಡೆ 30 ರ್ಯಾಂಕ್ ಅದಾವು, ನಿನ್ನ ಕಡೆ 1 ಐತೆ ರ್ಯಾಂಕ್ ಅನ್ನಕ್ಕೆ ಬರ್ತೈತಿ? ಇಲ್ಲ. ಲೆಸ್ಸರ್ ದ ರ್ಯಾಂಕ್ ಮೋರ್ ವ್ಯಾಲ್ಯೂ ಇಟ್ ಹ್ಯಾಸ್. ಸಿಮಿಲರ್ಲಿ ಲೆಸ್ಸರ್ ದ ವ್ಯಾಲ್ಯೂ ಆಫ್ ಪರ್ಮಿಟಿವಿಟಿ ಮೋರ್ ಈಸ್ ದ ಪರ್ಮಿಷನ್. ಇದು ಹಂಗೈತಿ. ಆ್ಯಕ್ಚುಲಿ ನಾವೊಂದು ಮಾತು ನಿಮಗೆ ಹೇಳ್ಬೇಕು ಏನಂದ್ರೆ, ಒನ್ಸ್ ವಿ ಆ್ಯಕ್ಚುಲಿ ಎಂಟರ್ ವಿತ್ ದ 4th ಚಾಪ್ಟರ್ ವಿಚ್ ಈಸ್ ಕಾಲ್ಡ್ ಆಸ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್, ಅಲ್ಲೇ ಈಗ ಹೆಂಗೆ ನಾವು ಪರ್ಮಿಟಿವಿಟಿ ಅಂತ ಡಿಸ್ಕಸ್ ಮಾಡಾಕತ್ತೀವಲ್ಲ ಎಪ್ಸಿಲಾನ್ ನಾಟ್, ಅಲ್ಲಿ ಇನ್ನೊಂದು ಬರ್ತೈತಿ ಮ್ಯೂ ನಾಟ್ ಅಂತ. ಅಲ್ಲೇ ಆ ಕ್ವಾಂಟಿಟಿಗೆ ನಾವು ಕರಿತೀವಿ ಏನು ಗೊತ್ತಾ, ಪರ್ಮಿಯಾಬಿಲಿಟಿ ಅಂತಂದು ಬರುತ್ತೆ. ಮತ್ತು ಹಂಗೆ ಹೇಳಾಗತ್ತೆ ನಿಮ್ಗೆ ಅದು ಬಂದಾಗ. ಅಂದರೆ 2 ಬರ್ತಾವೆ ಅವಾಗ. ಪರ್ಮಿಟಿವಿಟಿ ಈ ಚಾಪ್ಟರ್ನಾಗ ಕಲ್ತಿದ್ದು, ಆ ಚಾಪ್ಟರ್ನೊಳಗೆ ಮತ್ತೊಂದು ಬರುತ್ತೆ ಸಮಥಿಂಗ್ ಕಾಲ್ಡ್ ಆಸ್ ಪರ್ಮಿಯಾಬಿಲಿಟಿ. ಇಟ್ ಈಸ್ ಆಲ್ಸೋ ಲೈಕ್ ಪರ್ಮಿಟಿವಿಟಿ. ಬೇರೆ ಬೇರೆ ಮೀಡಿಯಮ್ಮಿಗೆ ಹೆಂಗೆ ಬೇರೆ ಬೇರೆ ಪರ್ಮಿಟಿವಿಟಿ ಇರ್ತೈತಲ್ಲ, ಅಂದರೆ ವ್ಯಾಕ್ಯೂಮ್ ತನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಎಷ್ಟು ಹೋಗಕ್ಕೆ ಬಿಡ್ತೈತಿ, ಏರ್ನೊಳಗೆ ಮತ್ತು ಸ್ವಲ್ಪ ಬೇರೆ ಆಗುತ್ತೆ, ವಾಟರ್ನಾಗ ಸ್ವಲ್ಪ ಬೇರೆ ಆಗುತ್ತೆ. ಸಿಮಿಲರ್ಲಿ ಈಚ್ ಮೀಡಿಯಾ ಆಲ್ಸೋ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಪರ್ಮಿಯಾಬಿಲಿಟಿ. ವಾಟ್ ಈಸ್ ದಿಸ್ ಪರ್ಮಿಯಾಬಿಲಿಟಿ ಅಂದರೆ ಇದನ್ನು ಡಿಟೇಲಾಗಿ ನಾವು 4th ಚಾಪ್ಟರ್ನೊಳಗೆ ಕಲಿತೀವಿ. ಬಟ್ ಸ್ಟಿಲ್ permeability talks about how easily
ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಪಾಸ್ ಥ್ರೂ ಅ ಗಿವನ್ ಮೀಡಿಯಮ್. ಅದ ವ್ಯಾಕ್ಯೂಮ್ನೊಳಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟು ಈಸಿಲಿ ಪಾಸ್ ಆಗ್ತಾವಲ್ಲ ಅದ್ರ ಬದಲು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ನಾವು ಮಾತಾಡಿದರೆ ಅವಾಗ ಆ ಮೀಡಿಯಮ್ದು ನಾವು ಪರ್ಮಿಟಿವಿಟಿ ಅನ್ನೋಂಗಿಲ್ಲ, ವಿ ಕಾಲ್ ಇಟ್ ಆಸ್ ಪರ್ಮಿಯಾಬಿಲಿಟಿ. ಓಕೆ, ಬಟ್ ಪರ್ಮಿಯಾಬಿಲಿಟಿ ಡೆಫಿನೇಷನ್ ನಾವು ಬರೆದ್ರೆ ಪರ್ಮಿಯಾಬಿಲಿಟಿ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಸಂಬಂಧಪಟ್ಟಿದ್ದೇನೈತಲ್ಲ ಅದ್ರದ್ದು ಡೆಫಿನೇಷನ್ ನಾವು ಬರೆದ್ರೆ ಅಲ್ಲಿ ಇನ್ವರ್ಸ್ ಅನ್ನೋ ವರ್ಡ್ ಬರೋಂಗಿಲ್ಲ. ಅಲ್ಲಿ ನಾವು ಡೆಫಿನೇಷನ್ ಬರಿತೀವಿ ಪರ್ಮಿಯಾಬಿಲಿಟಿ. ಇದು ಬೇಕಾದ್ರೆ ಈಗ ಬರ್ಕೊಂಡ್ಬಿಡ್ಬೋದು, ನೀವು ವಿಡಿಯೋ ಪಾಸ್ ಮಾಡಿ ಆ ಪರ್ಮಿಟಿವಿಟಿದೇನು ಡೆಫಿನೇಷನ್ ಬರ್ಕೊಂಡಿದ್ರಲ್ಲ ಅದ್ರ ಕೆಳಗನ ಪರ್ಮಿಯಾಬಿಲಿಟಿ ಅಂತ ಬರ್ಕೊಂಡು ನೀವು ಸ್ಟೇಟ್ಮೆಂಟ್ ಬರಿಬೋದು. ಏನಂತ, ಇನ್ವರ್ಸ್ ಅನ್ನೋ ವರ್ಡ್ ತೆಗಿಬೇಕು. ಇಟ್ ಈಸ್ ದ ಇನ್ವರ್ಸ್ ಡಿಗ್ರಿ ಆಫ್ ಅನ್ನೋ ಬದಲಿ ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಜಸ್ಟ್ ರೈಟ್ ಇಟ್ ಈಸ್ ದ ಡಿಗ್ರಿ ಆಫ್ ಪರ್ಮಿಷನ್ ಗಿವನ್ ಫಾರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟು ಪಾಸ್ ಥ್ರೂ ದ ಗಿವನ್ ಮೀಡಿಯಮ್ ಅಂತ. ಅಲ್ಲಿ ಇನ್ವರ್ಸ್ ಯಾಕೆ ಬರೋಂಗಿಲ್ಲ ಅಂದರೆ ಪರ್ಮಿಯಾಬಿಲಿಟಿ ಜಾಸ್ತಿ ಇದ್ರೆ ಚಲೋ. ಓಕೆ, ವಿಲ್ ಟೇಕ್ ಎನ್ ಎಕ್ಸಾಂಪಲ್. ನಾನು ಜಸ್ಟ್ ಇಲ್ಲೇ ಪರ್ಮಿಟಿವಿಟಿದು ಎಕ್ಸಾಂಪಲ್ ತೊಗೊಂಡಿದ್ದೆ. ಮೀಡಿಯಮ್ ಎದು ಪರ್ಮಿಟಿವಿಟಿ ಎಷ್ಟಿತ್ತು ರೀ? ಎದು 3, ಬಿದು 4. ಸೊ ವಿಚ್ ಈಸ್ ಬೆಟರ್ ಅಂತ ನಾ ಕೇಳಿದ್ದೆಲ್ಲ. ಅಕಾರ್ಡಿಂಗ್ ಟು ಪರ್ಮಿಟಿವಿಟಿ 3 ಈಸ್ ಬೆಟರ್. ಅದೇ ನಾವು ಪರ್ಮಿಯಾಬಿಲಿಟಿ ಬರೆದ್ವಿ. ಫಾರ್ ಎಕ್ಸಾಂಪಲ್ ದಿಸ್ ಈಸ್ 5, permeability of medium A is 5 and permeability of medium B is 2. ವಿಚ್ ಈಸ್ ಬೆಟರ್ ಅಂದರೆ ಏನ ಬೆಟರ್? ಮತ್ತು ಪರ್ಮಿಯಾಬಿಲಿಟಿ ಬಗ್ಗೆ ಮಾತಾಡ್ಬೇಕಾರೆ ಜಾಸ್ತಿ ವ್ಯಾಲ್ಯೂ ಇದ್ರೆ ಚಲೋ, ಪರ್ಮಿಟಿವಿಟಿ ಬಗ್ಗೆ ಮಾತಾಡ್ಬೇಕಾರೆ ಕಡಿಮೆ ಇದ್ರೆ ಚಲೋ. ಇಟ್ ಈಸ್ ಇನ್ವರ್ಸ್ ಡಿಗ್ರಿ. Permeability is not inverse degree. Permeability, we can say, see, permittivity is like your rank. Lesser it is, it's more better. Rank ಕಡಿಮೆ ಇದ್ದಷ್ಟು ಚಲೋ. ಲೈಕ್ ನನಗೆ ನಾ ಕ್ಲಾಸ್ನೊಳಗೆ ಹೇಳಿರ್ಬೋದು, ಇದನ್ನು ನನಗೆ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಂದು ಇಂಜಿನಿಯರಿಂಗ್ ಕರ್ನಾಟಕ CET ರ್ಯಾಂಕ್ 1464 ಇತ್ತು. ಇದು ನಂಗೆ ಆಗಿದ್ದ ಎಕ್ಸ್ಪೀರಿಯನ್ಸ್. ಅದಕ್ಕೆ ನಮ್ಮ ಮದರ್ ಒಂದು ಸರ್ತಿ ಅವರು ರಿಲೇಟಿವ್ ಒಬ್ರಿಗೆ ಹೇಳಬೇಕಾರೆ ನಾನು ಸೆಕೆಂಡ್ ಇಯರ್ ಜಸ್ಟ್ ಮುಗಿದಾಗ ನಮ್ಮ ಮಗಂದು 1400 ಬಂದೈತೆ ರೀ. ಅವ್ರು ಏನು ಅನ್ಬೇಕು ವಾಪಸ್, ಯಾಕೆ ರೀ ಭಾಳ ಕಡಿಮೆ ಆತಲ್ಲ, ನಮ್ಮ ಮನೆ ಬಾಜು ಒಬ್ರದ್ದು 27,000 ಬಂದೈತಿ ಅಂತ ಏನು ಹೇಳ್ತೀರಿ? ಸೊ ಹಿಂಗೆ ಆಗ್ತಾವೆ. ಆಮೇಲೆ ಹಿಂಗೆ ಚಲೋ ರ್ಯಾಂಕ್ ಬಂದ್ರೆ ಚಲೋ ಜೀವನ ಆಗ್ತೈತಿ ಅಂತ ಏನು ಸಂಬಂಧ ಇಲ್ಲ. ಹಂಗೆ ಎಕ್ಸಾಂಪಲ್ ಹೇಳಿದೆ. ಓಕೆ, ಸೊ ಏನು ಹೇಳಾಗ್ತಿದ್ದೆ ನಾನು, ಪರ್ಮಿಟಿವಿಟಿ ಈಸ್ ಲೈಕ್ ರ್ಯಾಂಕ್, ಲೆಸ್ಸರ್ ಇಟ್ ಈಸ್ ಮೋರ್ ಬೆಟರ್. ಪರ್ಮಿಯಾಬಿಲಿಟಿ ಈಸ್ ಲೈಕ್ ಸ್ಯಾಲರಿ. ಪರ್ಮಿಟಿವಿಟಿ ಕಡಿಮೆ ಇದ್ರೆ ಚಲೋ, ಪರ್ಮಿಯಾಬಿಲಿಟಿ ಜಾಸ್ತಿ ಇದ್ರೆ ಚಲೋ. ಅಂದರೆ ಇದ್ರದ್ದು ವ್ಯಾಲ್ಯೂ ಜಾಸ್ತಿ ಇದ್ದಷ್ಟು ಜಾಸ್ತಿ ಪರ್ಮಿಷನ್, ಪರ್ಮಿಟಿವಿಟಿ ವ್ಯಾಲ್ಯೂ ಕಡಿಮೆ ಇದ್ದಷ್ಟು ಜಾಸ್ತಿ ಪರ್ಮಿಷನ್. ಸೊ ಇಷ್ಟೆಲ್ಲ ಆದಮೇಲೆ ನಾವೀಗ ನಮ್ಮ ಫಾರ್ಮುಲಾ ಕೂಲಮ್ಸ್ ಲಾದ್ದು ಏನಿತ್ತಲ್ಲ, force is directly proportional to product of the charges and inversely proportional to square of the distance. ಆ ಪ್ರಪೋರ್ಷನಾಲಿಟಿ ಸಿಂಬಾಲ್ ತೆಗೆದುಕೊಂಡು ಒಂದು ಕಾನ್ಸ್ಟೆಂಟ್ ಬರ್ತೈತಿ ಕೆ. ಆ ಕೆ ವ್ಯಾಲ್ಯೂ SI ಯೂನಿಟ್ಸ್ನೊಳಗೆ ಕನ್ಸಿಡರ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಕೆ ಅದನ್ನು ಆ್ಯಕ್ಚುಯಲ್ ವ್ಯಾಲ್ಯೂ ಆಫ್ ಕೆನ 1/4πε0. ಸೊ 1/4πε0 Q1 Q2 divided by R² is the formula to calculate the force between the two charges Q1 and Q2 which are placed at a distance R and they are placed in vacuum. ಎಪ್ಸಿಲಾನ್ ನಾಟ್ ಅಂತ ಬರ್ತೈತೆ ಫಾರ್ಮುಲಾದಾಗ. ವ್ಯಾಕ್ಯೂಮ್ ಬಿಟ್ಟು ಬೇರೆ ಮೀಡಿಯಮ್ನಾಗ ಇಟ್ರಪ್ಪ ಅವಾಗ ಸೇಮ್ ಫಾರ್ಮುಲಾ. ಲೈಕ್ ಈಗ ಇದು ಬರ್ದಿದ್ದು ನಾವು ಫಾರ್ಮುಲಾ ಎರಡು ಚಾರ್ಜುಗಳ ನಡುವೆ ಬರ್ತಕ್ಕಂತಹ ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಆ ಎರಡು ಚಾರ್ಜು ವ್ಯಾಕ್ಯೂಮ್ನಾಗ ಅಥವಾ ಏರ್ನೊಳಗಿದ್ರೆ, ವ್ಯಾಕ್ಯೂಮ್ ಮತ್ತು ಏರಿಗೆ ಎಪ್ಸಿಲಾನ್ ನಾಟ ಯೂಸ್ ಮಾಡಿಬಿಡ್ತಾರೆ. ವ್ಯಾಕ್ಯೂಮ್ ಮತ್ತು ಏರ್ ಬಿಟ್ಟು ಬೇರೆ ಮೀಡಿಯಮ್, ಫಾರ್ ಎಕ್ಸಾಂಪಲ್ ವಾಟರ್ನಾಗ ಇಟ್ಟರೆ ಅವಾಗ ನಾವು FM ಅಂತ ಬರಿತೀವಿ. FM ರೇಡಿಯೋ ಅಲ್ಲದು, ಫೋರ್ಸ್ ಬಿಟ್ವೀನ್ ಟೂ ಚಾರ್ಜಸ್ ವೆನ್ ದೇ ಆರ್ ಕೆಪ್ಟ್ ಇನ್ ಸಮ್ ಮೀಡಿಯಮ್ ಅದರ್ ದ್ಯಾನ್ ವ್ಯಾಕ್ಯೂಮ್ ಆರ್ ಏರ್ ಅಂತ. ವ್ಯಾಕ್ಯೂಮ್ ಮತ್ತು ಏರ್ ಬಿಟ್ಟು ಬೇರೆ ಯಾವುದ್ರ ಮೀಡಿಯಮ್ನಾಗ ಇಟ್ಟಾಗ ಅವಾಗ ಫಾರ್ಮುಲಾ 1/4πε ಅಷ್ಟೆ. ಇಲ್ಲೇ ಎಪ್ಸಿಲಾನ್ ಅಂದರೆ ಪರ್ಮಿಟಿವಿಟಿ. ಎದುರದು ನೀವು ವಾಟರ್ನಾಗ ಇಟ್ಟಿದ್ರೆ ವಾಟರ್ ಎಪ್ಸಿಲಾನ್ W ಅಂತಾರೆ ಬರೀರಿ, ಜಸ್ಟ್ ಎಪ್ಸಿಲಾನ್ ಬರೀರಿ ನಡೀತೈತೆ. ಅಥವಾ ಎರಡು ಚಾರ್ಜನ್ನು ತೊಗೊಂಡು ಹೋಗಿ ನೀವು ಗ್ಲಾಸ್ ಅನ್ನೋ ಒಂದು ಮೀಡಿಯಮ್ನಾಗ ಇಟ್ಟಿದ್ರೆ ಎಪ್ಸಿಲಾನ್ G ಅಥವಾ ಜಸ್ಟ್ ಎಪ್ಸಿಲಾನ್. ಸೊ ದಿಸ್ ಈಸ್ ದ ಜನರಲ್ ಫಾರ್ಮುಲಾ. ಇದಕ್ಕೆ ಕೂಲಂಬಿಯನ್ ಫೋರ್ಸ್ ಫಾರ್ಮುಲಾ ಅಂತ ಕರೀತಾರೆ. ಇದು ಎದಕ್ಕೆ ಯೂಸ್ ಆಗ್ತೈತೆ ಫಾರ್ಮುಲಾ? ಎರಡು ಚಾರ್ಜ್ಗಳ ನಡುವೆ ಎಷ್ಟು ಫೋರ್ಸ್ ಬರುತ್ತೆ ಅಂಥೇಳಿ. ಆ ಎರಡು ಚಾರ್ಜದ ವ್ಯಾಲ್ಯೂ Q1 Q2
ಎರಡೂ ಡಿಸ್ಟೆನ್ಸ್ ಇರ್ತೈತಲ್ಲ ಅದು ಆರ್, ಆ್ಯಂಡ್ ಅವು ಎರಡೂ ವ್ಯಾಕ್ಯೂಮ್ನೊಳಗೆ ಇಟ್ಟರೆ ಈ ಫಾರ್ಮುಲಾ ಹಚ್ಬೇಕು ಎಪ್ಸಿಲಾನ್ ನಾಟ್. ಬೇರೆ ಯಾವ್ದ್ರ ಮೀಡಿಯಮ್ ಇಟ್ಟರೆ ಎಪ್ಸಿಲಾನ್ ಅದರದ್ದು ವ್ಯಾಲ್ಯೂ ಬೇರೆ ಇರ್ತೈತಿ. ಈಗ ನಾವೇನು ಮಾಡೋಣಂದ್ರೆ ಕೆ ಜಗದಾಗ ನಾವೇನು ಹಾಕಿದ್ದು ಹೇಳ್ರಿ 1/4π ಎಪ್ಸಿಲಾನ್ ನಾಟ್. ಸೊ ಇಲ್ಲೊಂದು ನಾವು ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ, ನೀವು ಕ್ಯಾಲ್ಕುಲೇಟರ್ ತೊಗೊಂಡು ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತೈತಿ. ಈಗ ಅವ್ರು ಟೆಕ್ಸ್ಟ್ ಬುಕ್ನವ್ರು ಡೈರೆಕ್ಟ್ ವ್ಯಾಲ್ಯೂ ಕೊಟ್ಬಿಟ್ಟಾರೆ. ಈಗ ಕೆ ಇಸ್ ಗಳು 1/4π ಎಪ್ಸಿಲಾನ್ ನಾಟ್ 4. ನಾ ಈಗ ಏನು ಮಾಡ್ತೀನಿ ಅಂದರೆ ಪೈ ಜಗದಾಗ ವಿ ನೋ ದ್ಯಾಟ್ ಪೈ ಈಸ್ ಈಕ್ವಲ್ ಟು 3.142 ವ್ಯಾಲ್ಯೂ ಹಾಕ್ತೀನಿ ಮಲ್ಟಿಪ್ಲೈಡ್ ಬೈ. ನಾನು ನಿಮ್ಗೆ ಹೇಳಿದೆ ಎಪ್ಸಿಲಾನ್ ನಾಟ್ ಅಂದ್ರೆ ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಬೇರೆ ಬೇರೆ ಮೀಡಿಯಮಿಗೆ ಬೇರೆ ಬೇರೆ ಪರ್ಮಿಟಿವಿಟಿ ಇರ್ತೈತಿ, ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತಾವೆ. ವ್ಯಾಕ್ಯೂಮ್ ಅಥವಾ ಏರಿದ್ದು ನಾವು ತೊಗೊಂಡ್ರೆ ಅದು ವ್ಯಾಲ್ಯೂ 8.854 × 10⁻⁻12 ಅಂತ ಬರ್ತೈತೆ ಎಕ್ಸ್ಪೆರಿಮೆಂಟಲಿ ಪ್ರೂವ್ಡ್. ಓಕೆ, ಪ್ರೂವನ್ ವ್ಯಾಲ್ಯೂ, ಸಾರಿ. ಸೊ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ಈಗ ಹೆಂಗೆ ಈ ಕ್ಯಾಲ್ಕುಲೇಟರ್ ತೊಗೊಂಡು ಮಾಡಿರಿ ಒಂದು ಸರ್ತಿ ಏನಾಗಂಗಿಲ್ಲ. ಬೇಕಾರೆ 4 × 3.142 ಮಾಡಿರಿ, ಇದು ಇಂಟು 8.854 ಮಾಡಿರಿ, ಸಮ್ ವ್ಯಾಲ್ಯೂ ಬರ್ತದೆ. ಈ 10⁻12 ಮ್ಯಾಲೆ ತೊಗೊಂಡು ಹೋಗಿ ನೀವು ಅದನ್ನು ಪ್ಲಸ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದರೆ ಯು ವಿಲ್ ಅರೈವ್ ಅಟ್ ಸಮಥಿಂಗ್, ಇಫ್ ಐ ಆಮ್ ನಾಟ್ ರಾಂಗ್, ಇದು ಭಾಳ ಸತ್ ನಾ ಕ್ಯಾಲ್ಕುಲೇಷನ್ ಮಾಡಿ 8.999 ಸಮಥಿಂಗ್ ಏನೋ ಬರ್ತೈತೆ ನಿಯರ್ಲಿ, ನೆನಪಿಲ್ಲ. ಅದನ್ನು ಅಪ್ರಾಕ್ಸಿಮೇಟ್ಲಿ ಹೆಂಗೆ ತೊಗೊಂಡ್ಬಿಡ್ತಾರೆ ಅಂದ್ರೆ 9 ಇಂಟು ಇದು ಪಾಸಿಟಿವ್ ಆಗಿರ್ತದಲ್ಲ ಮ್ಯಾಲೆ ಎಲ್ಲ ಸೇರೋದು ಫೈನಲಿ ಕೆ ವ್ಯಾಲ್ಯೂ 9 × 10⁻9 ಅಂತ ಬರ್ತೈತಿ. ಅಂದ್ರೆ ಏನು ಹಾಕಿ ಟ್ರೈ ಮಾಡಾಕತ್ತೇನೆ ಗೊತ್ತನ್ನ, ಕೆ ಜಗದಾಗ ನಾವೇನು 1/4π ಎಪ್ಸಿಲಾನ್ ನಾಟ್ ಅಂತ ಹಾಕಿದ್ವಲ್ಲ, ಈ 1/4π ಎಪ್ಸಿಲಾನ್ ನಾಟ್ ಜಗದಾಗ ಮತ್ತು ನಾವು 9 × 10⁻9 ಹಾಕ್ಬೋದು. ಯಾವಾಗಲೂ ಅಲ್ಲ, ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ಬೇಕು ಇದನ್ನ. ಓಕೆ, ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ. ನಾವಿಲ್ಲಿ ಏನು ಮಾಡಿದ್ವಿ ಗೊತ್ತಾನೆ, ಎರಡು ಚಾರ್ಜನ್ನ ವ್ಯಾಕ್ಯೂಮ್ನಾಗ ಇಟ್ಟಾಗ ಎಪ್ಸಿಲಾನ್ ನಾಟ್ ಯೂಸ್ ಮಾಡ್ಬೋದು. ಸೊ ಇದ್ರದ್ದು ವ್ಯಾಲ್ಯೂ ಫಿಕ್ಸ್ ಐತಲ್ಲ 8.854 10⁻12 ಅದನ್ನು ಹಾಕ್ಬಿಟ್ವಿ ನಾವು. ಪೈ ಜಗದಾಗ 3.142 ಹಾಕಿದ್ವಿ. ಇದರ ಅಡ್ವಾಂಟೇಜ್ ಏನು ಗೊತ್ತೇನೆ, ಇದ್ರ ಮೇಲೆ ನಾವು ನ್ಯೂಮರಿಕಲ್ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕೂಲಮ್ಸ್ ಲಾ ಆ್ಯಂಡ್ ವೆಕ್ಟರ್ ಫಾರ್ಮ್ ಮುಗಿಲಿ, ಅದಾದಮೇಲೆ ನಾನು ನ್ಯೂಮರಿಕಲ್ಸ್ ಈಗ ಸ್ಟಾರ್ಟ್ ಮಾಡ್ತೀನಿ. ನಾಟ್ ಲೈಕ್ ಆಫ್ಟರ್ ದ ಥಿಯರಿ ಪಾರ್ಟ್ ಆಫ್ ದ ಚಾಪ್ಟರ್ ಆಮೇಲೆ ನ್ಯೂಮರಿಕಲ್ಸ್ ಅಂತಲ್ಲ, ಇದು ಚಾಪ್ಟರ್ನಾಗ ನಾವು ಟುಗೆದರ್ ವಿತ್ ದ ಕನ್ಸೆಪ್ಟ್ ಹೋಗ್ಬೇಕಾಗ್ತೈತಿ. ವೆರೈಟಿ ಆಫ್ ನ್ಯೂಮರಿಕಲ್ಸ್ ಜಾಸ್ತಿ ಬರ್ತಾವೆ. ಸೊ ಈಗ ನಾನು ಹಾಕಿ ಟ್ರೈ ಮಾಡಾಗ್ತದೆ, ಇದೇನು ವ್ಯಾಕ್ಯೂಮದ ವ್ಯಾಲ್ಯೂ ಇರ್ತದಲ್ಲ 8.854 ಅದನ್ನು ವ್ಯಾಲ್ಯೂ ಹಾಕಿ ನಾವು ಇದನ್ನು ರೆಡಿ ಮಾಡಿಟ್ವಿ. ಅಂದರೆ ನೆಕ್ಸ್ಟ್ ಟೈಮ್ ನಾವು ನ್ಯೂಮರಿಕಲ್ಸ್ ಸಾಲ್ವ್ ಮಾಡ್ಬೇಕಾರೆ ಎವ್ರಿ ಟೈಮ್ ನೀವು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂಡೋ ಅವಶ್ಯಕತೆ ಇಲ್ಲ. CET ಒಳಗಾತು ಥಿಯರಿ ಒಳಗಾತು ಯು ಕ್ಯಾನ್ ಡೈರೆಕ್ಟ್ಲಿ ಯೂಸ್ 9 × 10⁻9. ಈಗೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮ್ಗೆ, ಅಂದರೆ ಗೊತ್ತಾಗ್ತದೆ ನಾ ಏನು ಹೇಳಾಕತ್ತೀನಿ ಅಂತ ಗೊತ್ತಾಗ್ತದೆ. ಸೊ ಲೆಟ್ ಅಸ್ ಕನ್ಸಿಡರ್ ದಟ್ ದೇರ್ ಆರ್ 2 ಚಾರ್ಜಸ್. ಬೆಟರ್ ನಾ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು 3 ಕೂಲಂಬ್ ಇರಲಿ, ಇಲ್ಲಾಂದ್ರೆ ಇಲ್ಲಿ ತೋರಿ, ಒಂದು 3 ಕೂಲಂಬ್ ಇರಲಿ, ಒಂದು 8 ಕೂಲಂಬ್ ಇರಲಿ, ಎರಡೂ ಪಾಸಿಟಿವ್. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಲೆಟ್ ಇಟ್ ಬಿ 3 ಮೀಟರ್ ಆ್ಯಂಡ್ ದೇ ಆರ್ ಪ್ಲೇಸ್ಡ್ ಇನ್ ಏರ್ ಅಂತ ಅನ್ಕೋರಿ, ಏರ್ ಅಥವಾ ವ್ಯಾಕ್ಯೂಮ್ ಅಂತ ಅನ್ಕೋರಿ. ಒಂದು 3 ಕೂಲಮ್, ಒಂದು ಇದು 8 ಕೂಲಮ್ ಬೇಡ, 9 ಕೂಲಮ್ ತೊಗೊಂಡು, ಆಮೇಲೆ ಇದು ಡಿಸ್ಟೆನ್ಸ್ 3 ಮೀಟರ್ ತೊಗೊಂಡು. ಸೊ ಹಿಂಗಿದ್ದಾಗ ಇದ್ರದ್ದು ಎಲ್ಲಿಟ್ಟಾರ ಅಂತ ಹೇಳಿದ್ರೆ ನನಗೆ ಏರ್ನೊಳಗೆ ಅಥವಾ ವ್ಯಾಕ್ಯೂಮ್ನೊಳಗೆ ಇಟ್ಟಾರ. ಸೊ ಈಗ ಹೌ ಮಚ್ ಫೋರ್ಸ್ ವಿಲ್ ಬಿ ದೇರ್ ಬಿಟ್ವೀನ್ ದೀಸ್ 2 ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡಿರಿ ಅಂತ ನಾನು ನಿಮ್ಗೆ ಹೇಳಿದ್ರೆ, ಈ ಫಾರ್ಮುಲಾ ಹಚ್ಚಿ ನಾವು ಕ್ಯಾಲ್ಕುಲೇಟ್ ಮಾಡೋಕೆ ಟ್ರೈ ಮಾಡೋಣ ಈಗ. ಓಕೆ, ಹೆಂಗೆ ಮಾಡ್ಬೋದು ನೋಡಿರಿ. ಫೋರ್ಸ್ ಫಾರ್ಮುಲಾ ಏನೈತೆ ಹೇಳ್ರಿ, ಈಗ ಇದು ಬ್ಯಾಟ್ ಮಾಡ್ಬೇಕಾ ಇನ್ನು ಮೇಲಿಂದ ಫೋರ್ಸ್ ಫಾರ್ಮುಲಾ ಆ ಕೆ ಅನ್ನೋಂಗಿಲ್ಲ. ಈಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2/r² ಇತ್ತು, ಪ್ರಪೋರ್ಷನಾಲಿಟಿ ಸಿಂಬಲ್ ತೆಗೆದ್ವಿ, ಕೆ ಬಂತು, ಕೆ ಜಗದಾಗ 1/4π ಎಪ್ಸಿಲಾನ್ ಬರೀಬೇಕು. ಸೊ 1/4π ಎಪ್ಸಿಲಾನ್ ನಾಟ್ Q1 Q2 /r². ಸೊ ಈಗ ನಾವು ಏನು ಮಾಡ್ಬೋದು, ನಾ ಆಗಲೇ ಏನು ಹೇಳಿದೆ, ಇಲ್ಲಿ 4 × 3.142 × 8.854 10⁻12 ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಟೈಮ್ ಅಂದರೆ ಈಗ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾರೆ ವಿ ಕ್ಯಾನ್ ರೀಪ್ಲೇಸ್ ದಿಸ್ ಎಂಟೈರ್ ಥಿಂಗ್. ಒಂದು ಸರ್ತಿ ಫಾರ್ಮುಲಾ ಅಂತೂ ಬರೀಬೇಕಾ, ಮತ್ತು ಇದನ್ನು 1/4π ಎಪ್ಸಿಲಾನ್ ಅಂತ ಬರೆದು ತೋರಿಸ್ಬೇಕು. ಆ ಫಾರ್ಮುಲಾ ಬರೆದ ಮೇಲೆ ನ್ಯೂಮರಿಕಲ್ ಸಾಲ್ವ್ ಮಾಡ್ಬೇಕಾದ್ರೆ ವಿ ಕ್ಯಾನ್ ರೀಪ್ಲೇಸ್ ದಿಸ್ ಎಂಟೈರ್ ಥಿಂಗ್ ವಿತ್ 9 × 10⁻9 ಮಲ್ಟಿಪ್ಲೈಡ್ ಬೈ Q1 × Q2. Q1 ಎಷ್ಟೈತಿಲ್ಲ ವ್ಯಾಲ್ಯೂ 3 ಕೂಲಮ್, 3 ಇಂಟು Q2
Q2 ಎಷ್ಟೈತಿ 9 ಡಿವೈಡೆಡ್ ಬೈ ಇದಿಷ್ಟು 1/4 pi epsilon naught ಇದೆ. ಇದು Q1 ಇಂಟು Q2 3 ಇಂಟು 9 ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎಷ್ಟೈತಿ 3 ಮೀಟರ್ ಸ್ಕ್ವೇರ್ ಮಾಡಿರಿ 9 ಆತು. ಸೊ ಇದು ಕ್ಯಾನ್ಸಲ್ ಆತು. ಸೊ 3 9s 27 ಇಂಟು 10⁻⁹ ನ್ಯೂಟನ್ ಆನ್ಸರ್. ಸೊ 1/4 pi epsilon naught ಜಾಗದಾಗ ನಾವು 9 ಇಂಟು 10⁻⁹ ರಿಪ್ಲೇಸ್ ಮಾಡಬಹುದು. ಬಟ್ this is possible only when the two charges are placed either in air or vacuum, because epsilon naught ಯಾವಾಗ ಬರ್ತೈತಿ, ಎಪ್ಸಿಲಾನ್ ನಾಟ್ ಅಂದರೆ ಏನು, ಪರ್ಮಿಟಿವಿಟಿ ಆಫ್ ವ್ಯಾಕ್ಯೂಮ್. ಅದು ವ್ಯಾಕ್ಯೂಮು ತನ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಪಾಸ್ ಆಗಕ್ಕೆ ಎಷ್ಟರ ಮಟ್ಟಿಗೆ ಅಲೌ ಮಾಡ್ತೈತೆ ಅಂತ ಅನ್ನೋದು. ಸೊ ಇದ್ರ ಕ್ಯಾಲ್ಕುಲೇಷನ್ ಪ್ರಕಾರ ಈಗ ನಮಗೇನೋ ಆನ್ಸರ್ ಬಂತು 27 ಇಂಟು 10⁻⁹ ಅಂತ. ನ್ಯೂಟನ್ ಏನೀಗದು ಆಬ್ವಿಯಸ್ಲಿ ಫೋರ್ಸ್ದು SI ಯೂನಿಟ್. ಸೊ ಇದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸಿದ್ದು ಯಾಕಂದರೆ ವಿ ಕ್ಯಾನ್ ರೀಪ್ಲೇಸ್ 1/4 pi epsilon naught ಇಂಟು ಆ್ಯಸ್ 9 ಇಂಟು 10⁻⁹. ನೆಕ್ಸ್ಟ್ ಟೈಮ್ ಎನಿ ಟೈಮ್ ಯಾವಾಗ ನಮಗೆ 1/4 pi epsilon naught ಕಾಣಿಸುತ್ತೆ, ನಾವು ಆ ಜಾಗದಾಗ 9 ಇಂಟು 10⁻⁹ ಅಂತ ರೀಪ್ಲೇಸ್ ಮಾಡ್ಕೊತ ಹೋಗ್ಬೋದು. ಈಗ ಇನ್ನೊಂದು ಮಾತು, ಇಲ್ಲೇ ಈ ಎಪ್ಸಿಲಾನ್ ನಾಟ್ಗೆ ವ್ಯಾಲ್ಯೂ ಬರ್ತೈತಲ್ಲ 8.854 ಇಂಟು 10⁻⁻12, ಇದಂತೂ ಫಿಕ್ಸ್ಡ್ ವ್ಯಾಲ್ಯೂ. ಸೊ ಇದ್ರದ್ದು ಯೂನಿಟ್ ಬರೀತಾರೆ ನೋಡ್ರಿ, ನೀವು ಟೆಕ್ಸ್ಟ್ ಬುಕ್ನಾಗ ಕೊಟ್ಟರೆ ರಿಮಾರ್ಕ್ಸ್ನೊಳಗೆ ಕೊಟ್ಟಾರ. ಪರ್ಟಿಕ್ಯುಲರ್ಲಿ ದೋಸ್ ಹೂ ಹ್ಯಾವ್ ದ ಬೇಸ್ ಬುಕ್, ರಿಮಾರ್ಕ್ಸ್ನೊಳಗೆ 8.854 ಇಂಟು 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಯೂನಿಟ್ ಕೊಟ್ಟಾರ. ಸೊ ಈ ಯೂನಿಟ್ ಹೆಂಗೆ ಬಂತಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ. ಓಕೆ, ಜಸ್ಟ್ ಅ ಮಿನಿಟ್. ಸೊ ಇದು ಯೂನಿಟ್ ಹೆಂಗೆ ಬಂತು ಅಂದರೆ ಫಾರ್ಮುಲಾ ನೋಡ್ರಿ ಆಗಿಲ್ಲೇ 1/4 pi epsilon naught Q1 Q2 ಡಿವೈಡೆಡ್ ಬೈ R². ಸೊ ಇದ್ರದ್ದು SI ಯೂನಿಟ್ ಬೇಕಂದ್ರೆ ಏನು ಮಾಡಿರಿ, ಟೇಕ್ ದಿಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಸೊ ಫೋರ್ಸಿನ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬರ್ರಿ. ಅಂದ್ರೆ ಇದು ಹೆಂಗೆ ಆಗ್ಬೇಕಂದ್ರೆ ಈಗ ಎಪ್ಸಿಲಾನ್ ನಾಟ್ ಈ ಕಡೆ ಇಟ್ಕೊಂಡು 1/4 pi F ಬಂತಿಲ್ಲ, F ಈ ಕಡೆ ತೊಗೊಂಬರ್ರಿ, Q1 Q2 ಡಿವೈಡ್ ಬೈ R². ಸೊ ಈಗ ಎಪ್ಸಿಲಾನ್ ನಾಟ್ದು ಯೂನಿಟ್ ನಾವು ಬರೀದಾದ್ರೆ ರೈಟ್ ಹ್ಯಾಂಡ್ ಸೈಡಿಗೆ ಬರ್ರಿ. Q1 Q2 ಏನು ಇವೆರಡು ಚಾರ್ಜ್ದು ಯೂನಿಟ್ ಏನು, ಕೂಲಮ್. ಅದ್ರ ಬಗ್ಗೆ ಮತ್ತೆ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ. ಸೊ ಕೂಲಮ್ ಇಂಟು ಕೂಲಮ್ ಸ್ಕ್ವೇರ್ ಆತು. ಸೊ 1 ಅಂತೂ ಕಾನ್ಸ್ಟೆಂಟ್, 4 pi ಕಾನ್ಸ್ಟೆಂಟ್, ಅವಾಗ ಯೂನಿಟ್ಸ್ ಬರೋಂಗಿಲ್ಲ. ಫೋರ್ಸ್ ನ್ಯೂಟನ್, ಅದು ನ್ಯೂಮಿನೇಟರ್ಗೆ ತೊಗೊಂಬಂದ್ರೆ ಇಟ್ ಬಿಕಮ್ಸ್ ಪರ್ ನ್ಯೂಟನ್. ಡಿಸ್ಟೆನ್ಸ್ ಸ್ಕ್ವೇರ್ ಐತಲ್ಲ, ಡಿಸ್ಟೆನ್ಸ್ದು SI ಯೂನಿಟ್ ಆಬ್ವಿಯಸ್ಲಿ ಈಸ್ ಮೀಟರ್ ಸ್ಕ್ವೇರ್. ನ್ಯೂಮಿನೇಟರ್ಗೆ ತೊಗೊಂಬಂದ್ರೆ ಇಟ್ ಬಿಕಮ್ಸ್ ಪರ್ ಮೀಟರ್ ಸ್ಕ್ವೇರ್. ಸೊ ದ ವ್ಯಾಲ್ಯೂ ಆಫ್ ಎಪ್ಸಿಲಾನ್ ನಾಟ್ ಈಸ್ 8.854 ಇಂಟು 10⁻⁻12 ಕೂಲಮ್ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ 1/4 pi epsilon naught ಜಗದಾಗ ನೆಕ್ಸ್ಟ್ ಟೈಮ್ ಡೈರೆಕ್ಟ್ಲಿ ಏನು ಹಾಕ್ಬೋದು ನಾವು 9 ಇಂಟು 10⁻⁹. ಇದು ನ್ಯೂಮರಿಕಲ್ಸ್ನೊಳಗೆ ನಮಗೆ ಡೆಫಿನೆಟ್ಲಿ ಯೂಸ್ ಆಗ್ತದೆ. ಹೌದಾ? ನೆಕ್ಸ್ಟ್ ಈಗ ಒಂದಂತೂ ಏನಾಯ್ತಂದ್ರೆ ಈಗ ಡಿಟೇಲಾಗಿ ಪರ್ಮಿಟಿವಿಟಿ ಅಂದ್ರೇನು, ಅದ್ರದ್ದು ಡೆಫಿನೇಷನ್ನು, ವ್ಯಾಕ್ಯೂಮದ ಪರ್ಮಿಟಿವಿಟಿ ಚಲೋ ಇರ್ತೈತಿ ಬೇರೆದ್ರಕ್ಕಿಂತ, ಅದ್ರ ವ್ಯಾಲ್ಯೂ, ಅದ್ರದ್ದು ಯೂನಿಟ್ಟು, ಕೂಲಮ್ಸ್ ಲಾ ಸ್ಟೇಟ್ಮೆಂಟ್, ಫಾರ್ಮುಲಾ, ಇವನ್ನ ಭಾಳ ಸ್ಲೋ ಆಗಿ ಡಿಟೇಲಾಗಿ ಈಚ್ ಆ್ಯಂಡ್ ಎವ್ರಿಥಿಂಗ್. ಈಗ ಹೆಂಗಂದ್ರೆ ನೀವು ಒಂದು ಯಾವುದೋ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಕಲಿಬೇಕಾರೆ, ಇಂಗ್ಲೀಷು, ಕನ್ನಡ, ಹಿಂದಿ, ಅದ್ರದ್ದು ಅಲ್ಫಾಬೆಟ್ಸ್, ಗ್ರಾಮರ್ ನೀವು ಕರೆಕ್ಟಾಗಿ ಸ್ಟೇಟ್ಮೆಂಟ್ ಫಾರ್ಮೇಷನ್ನು, ವರ್ಡ್ ಫಾರ್ಮೇಷನ್ನು, ವಾಕ್ಯ ರಚಿಸೋದು, ಇದನ್ನ ಸರಿತನಾಗ ಕಲೀಲಿಲ್ಲ ಅಂದ್ರೆ ಮುಂದಿನ ಪೂರ್ತಿ ಹಳ್ಳಾಡಿತದೆ. ಸೊ ಲೈಕ್ 8 ಚಾಪ್ಟರ್ಸ್ ಅದಾವೆ ಇವು. ನಮ್ಮದು ಜರ್ನಿ ಈಗ ಸ್ಟಾರ್ಟ್ ಆಗೈತಿ ಈ ಜಗತ್ತಿನೊಳಗೆ. ಅವು 3 ಚಾಪ್ಟರ್ ನಾವೇನು ಆಲ್ರೆಡಿ ಮುಗಿಸಿವಲ್ಲ ಯೂಟ್ಯೂಬ್ನೊಳಗೆ, ಡ್ಯೂಯಲ್ ನೇಚರ್, ಆಟಮ್ಸ್, ನ್ಯೂಕ್ಲಿಯರ್, ದಟ್ಸ್ ಡಿಫ್ರೆಂಟ್ ಥಿಂಗ್. ಈ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನಿಂದ ಅಂಟಿಲ್ ವಿ ರೀಚ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ದಿಸ್ ಈಸ್ ಅ ಬಿಗ್ ಜರ್ನಿ. ಅದರಾಗಿಂದು ಭಾರಿ ಬೇಸಿಕ್ ಚಾಪ್ಟರ್ ಇದೆ. ಇಲ್ಲಿ ನಾವು ABCDಯನ್ನು ಭಾರಿ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ, ಪಿನ್ ಟು ಪಿನ್ ಕಂಪ್ಲೀಟ್ ಡೀಟೇಲ್ಸ್ನೊಳಗೆ ನಾವು ಕಲ್ತ್ಕೊಂಡ್ರೆ ಸೆಕೆಂಡ್ ಚಾಪ್ಟರ್ ಅರ್ಥ ಆಗ್ತೈತಿ, ಸೆಕೆಂಡಿಂದ ಥರ್ಡ್ ಚಾಪ್ಟರ್ ಅರ್ಥ ಆಗ್ತೈತಿ, ಥರ್ಡಿಂದ ಫೋರ್ತ್ ಅರ್ಥ ಆಗ್ತೈತಿ. ಸೊ ಇಲ್ಲಿ ನಾವು ಅವಸರ ಮಾಡೋಕ್ಕೆ ಬರೋಂಗಿಲ್ಲ, ಅದು ಸ್ವಲ್ಪ ಟೈಮ್ ತೊಗೊಂಡು ಡಿಟೇಲಾಗಿ ಹೇಳೀನಿ ನಾನು. ಸೊ ಇದು ಕೂಲಮ್ಸ್ ಲಾ ಅದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಗುತ್ತೆ. ನೆಕ್ಸ್ಟ್ SI ಯೂನಿಟ್ ಆಫ್ ಚಾರ್ಜ್, ಆಮೇಲೆ ರಿಮಾರ್ಕ್ಸ್ನಾಗಿಂದ ಒಂದು ಸ್ವಲ್ಪ ನಾನು ಹೇಳೀನಿ.
ಈಗ ನೆಕ್ಸ್ಟ್ ಅಲ್ಲೇ ವಾಟ್ ಈಸ್ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಮತ್ತು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಇದನ್ನು ನೆಕ್ಸ್ಟ್ ವೀಡಿಯೋದೊಳಗೆ ಮಾಡೋಣ. ಅಂದ್ರೆ ಇದು ಇಟ್ ವಿಲ್ ನಾವು ಎಕ್ಸೀಡ್ 1 hour ಮತ್ತು ಇರಲಿ. ಎಕ್ಸೀಡ್ ಆದ್ರೆ ಪ್ರಾಬ್ಲಮ್ ಅಂತೇನಿಲ್ಲ. ಅಟ್ ಅ ಸ್ಟ್ರೆಚ್ ಲಾಂಗ್ ಡ್ಯೂರೇಷನ್ ವಿಡಿಯೋಸ್ ನೀವು ನೋಡಾಕತ್ತೀರು ಕಂಪ್ಲೀಟ್ಲಿ, ಐಮ್ ನಾಟ್ ಶ್ಯೂರ್ ಅದರ ಸಲುವಾಗಿ. ಸೊ ಡಿಟೇಲಾಗಿ ಹೋಗೋಣಂತೆ ಆರಾಮಾಗಿ. ಇಲ್ಲಿ ನಾವು ಅವಸರ ಮಾಡಿದರೆ ಆಮೇಲೆ ದೊಡ್ಡ ಪ್ರಾಬ್ಲಮ್ ಆಗ್ತೈತಿ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಎಕ್ಸಾಕ್ಟ್ಲಿ ಕೂಲಮ್ಸ್ ಲಾ ಮೀನ್ಸ್, ಅದರದ್ದು ಸ್ಟೇಟ್ಮೆಂಟ್, ಫಾರ್ಮುಲಾ, ಏನೇನು ಟರ್ಮ್ಸ್ ಬರ್ತಾವೆ ಆ ಫಾರ್ಮುಲಾದಾಗ, ಆ್ಯಂಡ್ ಪರ್ಟಿಕ್ಯುಲರ್ಲಿ ವಾಟ್ ಪರ್ಮಿಟಿವಿಟಿ ಮೀನ್ಸ್ ಆ್ಯಂಡ್ ಹೌ ಇಟ್ ಚೇಂಜಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಡಿಫ್ರೆಂಟ್ ಮೀಡಿಯಾ ಹ್ಯಾವ್ ಡಿಫ್ರೆಂಟ್ ವ್ಯಾಲ್ಯೂಸ್. ವ್ಯಾಕ್ಯೂಮ್ ಹ್ಯಾಸ್ ಅ ಫಿಕ್ಸ್ಡ್ ವ್ಯಾಲ್ಯೂ. ಜನರಲಿ ನಿಮಗೆ ನ್ಯೂಮರಿಕಲ್ಸ್ ಹೆಂಗೆ ಕೊಡ್ತಾರೆ ನೋಡ್ರಿ, 90% ಮೋರ್ ದ್ಯಾನ್ 90% ಚಾರ್ಜನ್ನ ವ್ಯಾಕ್ಯೂಮ್ ಅಥವಾ ಏರ್ನೊಳಗೆ ಇಟ್ಟದ ಕೊಡ್ತಾರೆ. ಭಾರಿ ರೇರ್ ಅಗದಿ ಮೋರ್ ದೆನ್ 90%, 99% ಅಂತ ಹೇಳ್ಬೋದು ವ್ಯಾಕ್ಯೂಮ್ ಅಂತ ಕೊಡ್ತಾರೆ. ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ನಮ್ಗೆ ಇದು ಯೂಸ್ ಆಗ್ತದೆ. ಸೊ ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ಎಕ್ಸಾಕ್ಟ್ಲಿ ವಾಟ್ ಕೂಲಮ್ಸ್ ಲಾ ಸ್ಟೇಟ್ಸ್ ಆ್ಯಂಡ್ ವಾಟ್ ಇಟ್ ಎಕ್ಸ್ಪ್ಲೈನ್ಸ್ ಅಂತ. ಓಕೆ, ಮತ್ತು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಮಾಡಿ ಅದ್ರದ್ದು ನೆಕ್ಸ್ಟ್ ಟಾಪಿಕ್ ರಿಲೇಟಿವ್ ಪರ್ಮಿಟಿವಿಟಿ ಅಂತ ಬರುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕು, ನೋಡೋಣಂತೆ. ಹಂಗೇನರ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್ ಮುಗಿಸಿ ರಿಲೇಟಿವ್ ಪರ್ಮಿಟಿವಿಟಿ ಅರ್ಥ ಮಾಡಿಕೊಂಡು ಟೈಮ್ ಉಳಿದ್ರೆ ನ್ಯೂಮರಿಕಲ್ ಸ್ಟಾರ್ಟ್ ಮಾಡ್ತೀನಿ. ಕೂಲಮ್ಸ್ ಲಾ ಬೇಸ್ಡ್ ನ್ಯೂಮರಿಕಲ್ಸ್ ಬರ್ತಾವೆ, ಜೈಗ್ ವೆರೈಟಿ ಬರ್ತಾವೆ, ಫೈನಲ್ ಎಕ್ಸಾಮ್ನೊಳಗೆ ಕೇಳು ಅಂಥವು ಕ್ವಶನ್ಸ್ ಬರ್ತಾವೆ ಈ ಟಾಪಿಕ್ ಮೇಲೆ. ಸೊ ಮತ್ತು ಹಂಗಾರೆ ಕಂಟಿನ್ಯೂ ಮಾಡೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು, ನಮಸ್ಕಾರ.